ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. KPCL ಹಾಗೂ BWSSB ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಯಾರೆಲ್ಲ ಬರೀತಾ ಇದ್ದಾರೆ ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸೊ ಇದೇ ತಿಂಗಳು BL EATನೂ ಎಕ್ಸಾಮ್ ಇದೆ. 28ನೇ ತಾರೀಕು KPCL ಎಕ್ಸಾಮ್ನು ಅವತ್ತಿನ ದಿನನೇ ಇದೆ. ಸೊ ಯಾರೆಲ್ಲ ಆಲ್ ಟಿಕೆಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ KPCL ಎಕ್ಸಾಮಲ್ಲಿ, ಇನ್ ಕೇಸ್ ನೀವೇನಾದರೂ BL EAT ಅಪ್ಲೈ ಮಾಡಿದಿರಾ, ಜೊತೆಗೆ KPCL ಅಪ್ಲೈ ಮಾಡಿದಿರಾ, ಬಟ್ 2024 ಅಟೆಂಡ್ ಮಾಡಿಲ್ಲ, KPCL ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ ಅಂದರೆ BL ಎಕ್ಸಾಮ್ನ ಅಟೆಂಡ್ ಮಾಡ್ಕೊಳ್ಳಿ. ಸೊ ಅದಾಗಿದ ನಂತರ ಆಸ್ಪಿರೆಂಟ್ಸ್, ನೀವು ನನಗೆ ಒಂದು ಕಾಮನ್ ಕ್ವಶನ್ನ ಕೇಳ್ತಾ ಇದ್ರಿ, ಎಕ್ಸಾಮಿನೇಷನ್ ಹಾಲಲ್ಲಿ ಕ್ಯಾಲ್ಕುಲೇಟರ್ಸ್ ಅಲೋ ಇದೆಯಾ ಇಲ್ಲ ಅಂತೇಳಿ. ನೋಡಿ ಆಸ್ಪಿರೆಂಟ್ಸ್, ಎಕ್ಸಾಮಿನೇಷನ್ ಹಾಲಲ್ಲಿ ಕ್ಯಾಲ್ಕುಲೇಟರ್ಸ್ ಅಲೋ ಇರಲ್ಲ, ಅಥವಾ ಎಕ್ಸಾಮ್ ಸೆಂಟರ್ಸಲ್ಲಿ ಕ್ಯಾಲ್ಕುಲೇಟರ್ಸ್ನ ನಿಮಗೆ ಕೊಡೋಲ್ಲ. ಸೊ ಏನಂದರೆ ಕ್ಯಾಲ್ಕುಲೇಷನ್ಸ್ ಏನಿರುತ್ತೆ ಅಂದರೆ, ನೀವು ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ಸ್ ಬರುತ್ತೆ, ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸು ಕಮ್ಮಿ ಬರುತ್ತೆ. ಇನ್ ಕೇಸ್ ಬಂತಂದ್ರೂ ಆ ಕ್ವಶನ್ಸ್ ನಿಮಗೆ ಕ್ಯಾಲ್ಕುಲೇಟರ್ಸ್ನ ಯೂಸ್ ಮಾಡ್ಕೊಳ್ಳದೆ ಮಾಡುವಂಥ ಕ್ಯಾಲ್ಕುಲೇಷನ್ಸ್ ಆಗಿರುತ್ತೆ, ಅಂದರೆ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಡೆಸಿಮಲ್ ಕನ್ವರ್ಷನ್ ಮಾಡೋದು, ಡಿವಿಷನ್ ಮಾಡೋದು, ಸ್ಕ್ವೈರಿಂಗ್ ಆಫ್ ದಿ ನಂಬರ್ಸ್ ಮಾಡೋದು. ಸೊ ಈ ಥರ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ ಆಗಿರುವಂಥ ನ್ಯೂಮರಿಕಲ್ಸೇ ಇರುತ್ತೆ. 100% ಯಾವುದೇ ಥರದ ಕ್ಯಾಲ್ಕುಲೇಟರ್ಸ್ ಬೇಕಾಗುವಂಥ ಕ್ವಶನ್ಸ್ ಕೇಳಲ್ಲ. ಅದಾಗಿ ನಂತರ ಇನ್ ಕೇಸ್ ಕ್ಯಾಲ್ಕುಲೇಟರ್ಸಲ್ಲಿ ನಾವು ಯೂಸ್ ಮಾಡಿದ್ರೆ ಏನು, ಸೈನು, ಲಾಗು, ಈ ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಮೇಲಂತೂ ಕೇಳಲ್ಲ, ಲಾಗ್ ಮೇಲೂ ಇನ್ವಾಲ್ವ್ ಆಗಿರೋಂಥ ಕ್ವಶನ್ಸ್ ಕೇಳಲ್ಲ. ಬಂದರೆ ಸೈನ್ ಫಂಕ್ಷನ್ಸ್, ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಬರಬೇಕು. ಟ್ರಿಗ್ನಾಮೆಟ್ರಿಯಲ್ಲೂ ನೇರವಾಗಿ ಬರುವಂಥ ಕ್ವಶನ್ಸ್ ಕೇಳ್ತಾನೆ, ಅಂದರೆ 90 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, ಈ ಥರ. ಅಂದರೆ ಟ್ಯಾನ್ 90 ನೀವು ಡೈರೆಕ್ಟಾಗಿ ಹಾಕ್ಕೊಳ್ತಾರೆ, ಟ್ಯಾನ್ 45 ಡೈರೆಕ್ಟಾಗಿ ಹಾಕ್ಕೊಳ್ತಾರೆ 1 ಅಂತೇಳಿ, ಸೈನ್ 60, ಸೈನ್ 45, ಸೊ 1/2, 3 √3/2, ಈ ಥರ ಸಿಂಪಲ್ ವ್ಯಾಲ್ಯೂಸ್ ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋ ಥರನೇ ಬರುತ್ತೆ. ಸೊ ಡಿಫಿಕಲ್ಟಿ ಇನ್ವಾಲ್ವ್ ಆಗದೇ ಇರೋ ಕಾರಣದಿಂದ ಕ್ಯಾಲ್ಕುಲೇಟರ್ಸು ನಿಮಗೆ ಬೇಕಾಗೋದು ಇಲ್ಲ. ಸೊ ಬೇಸಿಕ್ ಕ್ಯಾಲ್ಕುಲೇಷನ್ಸು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮೆಥಮೆಟಿಕ್ಸ್ ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಕ್ಯಾಲ್ಕುಲೇಟರ್ ಅಂದರೆ ಇಲ್ಲದೆ ನ್ಯೂಮರಿಕಲ್ಸ್ನ ಮಾಡ್ಕೊಳ್ಬೋದು. ಓಕೆ, ಸೊ ಎಕ್ಸಾಮ್ ಸೆಂಟರ್ಸಲ್ಲಂತೂ ಕ್ಯಾಲ್ಕುಲೇಟರ್ಸ್ ನಿಮಗೆ ಕೊಡಲ್ಲ, ಅದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈಗ ಈ ವಿಡಿಯೋದಲ್ಲಿ ನಾವು ಕೆಲವೊಂದು MCQsನ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ MCQsನ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಇದು ನಮ್ಮ 35ನೇ ವಿಡಿಯೋ ಆಗಿರುತ್ತೆ. ಯೂಟ್ಯೂಬ್ ಚಾನಲಲ್ಲೇ 34 ವಿಡಿಯೋಸು ಅವೈಲೇಬಲ್ ಇದೆ. ಸೊ ನೀವು ಪ್ಲೇಲಿಸ್ಟಲ್ಲಿ ಹೋದರೆ ಆ 34 ವಿಡಿಯೋಸ್, 34 ಏನಂತೀರಾ MCQsನ ವಿಡಿಯೋಸು ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಈಗ ನಾವು ಈ ಕ್ವಶನ್ ಕಡೆಗೆ ಹೋಗೋಣ. ಮೊದಲ ಪ್ರಶ್ನೆ ಏನಿದೆ ಅಂತೇಳಿ. ಸೊ ಮೊದಲ ಪ್ರಶ್ನೆ ಈ ಥರ ಇದೆ ನೋಡಿ, LVDT ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ವಾಟ್ ಅಂತ ಕೇಳಿದ್ದಾನೆ. ಸೊ ಇದೊಂದು ಮೆಜರ್ಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಮೆಜರ್ಮೆಂಟ್ಸ್ ಆ್ಯಂಡ್ ಮೆಟ್ರಾಲಜಿ ಚಾಪ್ಟರ್ನ ಒಂದು ಪರ್ಟಿಕ್ಯುಲರ್ ಟಾಪಿಕ್ಕಿನ ವಿಡಿಯೋ ಒಂದು ಕ್ವಶನ್ ಆಗಿರುತ್ತೆ. ಸೊ ಮೊದಲು LVDT ಫುಲ್ ಫಾರ್ಮ್ನ ತಿಳ್ಕೊಳ್ಬೇಕು. ಅದಾಗಿ ನಂತರ LVDT ಏನು ಮಾಡುತ್ತೆ ಅಂತ ತಿಳ್ಕೊಳ್ಬೇಕು. ಅದಾಗಿ ನಂತರ LVDT ನೀವು ಯಾವ ಪ್ರಿನ್ಸಿಪಲ್ ಇನ್ವಾಲ್ವ್ ಆಗುತ್ತೆ ಅಂತ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾನು ಇಲ್ಲಿ ನಮ್ಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಸೊ LVDT ಈಸ್ ಯೂಸ್ಡ್ ಫಾರ್ ಮೆಷರಿಂಗ್ ವಾಟ್. ಫಸ್ಟ್ ಆಪ್ಷನ್ ನೋಡಿ ಡಿಸ್ಪ್ಲೇಸ್ಮೆಂಟಾ, ಸೆಕೆಂಡ್ ಆಪ್ಷನ್ ವೆಲಾಸಿಟಿನ ಅಥವಾ ಟೈಮಾ, ಆಕ್ಸಲರೇಷನ್ ಅಂತ ಕೇಳಿದ್ದಾನೆ. ಏನನ್ನು ಮೆಷರ್ ಮಾಡುತ್ತೆ ಅಂತ ನೋಡೋದಾದರೆ, ಸೊ LVDT ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಳ್ಬೇಕು. ಮೊದಲನೇದಾಗಿ LVDT ಅಂದರೆ ಲೀನಿಯರ್ ವೇರಿಯಬಲ್ ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಇಟ್ ಈಸ್ ನಾಟ್ ಎ ಟ್ರಾನ್ಸ್ಡ್ಯೂಸರ್ ಅಂತ ಅಂದ್ಕೊಳ್ತೀವಿ. LVDT ಅಂದರೆ ಲೀನಿಯರ್ ವೇರಿಯಲ್ ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಸೊ ಮೊದಲು ನಾವು ಎಕ್ಸ್ಪ್ಯಾನ್ಷನ್ನ ಬರ್ಕೊಳ್ಳೋಣ. ಸೊ LVDTಗೆ ಸಂಬಂಧಪಟ್ಟಂಥ ಈ ಪಾಯಿಂಟ್ಸ್ ಇಂಪಾರ್ಟೆಂಟು, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಏನಾದರೂ ಕೇಳ್ಬೋದು ಇದ್ರ ಮೇಲೆ, ಬಟ್ ಇಷ್ಟರಲ್ಲಿ ಕೇಳ್ತಾನಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ LVDT ಅಂದರೆ ನಾನು ಅಂತ ಹೇಳಿದೆ, ಲೀನಿಯರ್ ವೇರಿಯಬಲ್ ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಕೆಲವೊಂದು ಸಲ ಇದನ್ನು ಟ್ರಾನ್ಸ್ಡ್ಯೂಸರ್ ಅಂತಲೂ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಸೊ ಇನ್ ಕೇಸ್ ನೀವು ಟ್ರಾನ್ಸ್ಡ್ಯೂಸರ್ ಇತ್ತು ಅಂತಂದ್ರೂ ಆಪ್ಷನ್ ಚೂಸ್ ಮಾಡಿದ್ರೆ ಅದೇನು ತಪ್ಪೇನಾಗಲ್ಲ. ಟ್ರಾನ್ಸ್ಡ್ಯೂಸರ್, ಸೊ ಲೀನಿಯರ್ ವೇರಿಯಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಆರ್ ಟ್ರಾನ್ಸ್ಡ್ಯೂಸರ್, ಇದು ಎಕ್ಸ್ಪ್ಯಾನ್ಷನ್ ಆಫ್ LVDT. ಸೊ ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ, ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಹಾಗಾಗಿ ಇದು ನಿಮಗೆ ನಾನ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನಾನ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂದರೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ, ಅವೆಲ್ಲ ನಾನ್ ಎಲೆಕ್ಟ್ರಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನಾನ್ ಎಲೆಕ್ಟ್ರಿಕಲ್ ಎನರ್ಜಿ ನಿಮಗೆ ನೋಡಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ಇವೆಲ್ಲ ನಾನ್ ಎಲೆಕ್ಟ್ರಿಕಲ್ ಎನರ್ಜೀಸೇ ಆಗಿರುತ್ತೆ. ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟು, ಟೈಮು, ಆಕ್ಸಲರೇಷನ್, ಇವೆಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಲಿ ಎಲೆಕ್ಟ್ರಿಕಲ್ ಅನ್ನೋ ಕಾನ್ಸೆಪ್ಟ್ ಜೊತೆಗೆ ಕೊರಿಲೇಟ್ ಆಗಿರಲ್ಲ. ಸೊ ಇವೆಲ್ಲ ಹೇಳಬೇಕಂದ್ರೆ ಮೆಕ್ಯಾನಿಕಲ್ ಪ್ಯಾರಾಮೀಟರ್ಸ್ ಆಗಿರುತ್ತೆ. ಸೊ ಒಂದು ಮೆಕ್ಯಾನಿಕಲ್ ಪ್ಯಾರಾಮೀಟರ್ನ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು ಇದನ್ನು ಇಂಡೈರೆಕ್ಟಾಗಿ. ಸೊ ನಿಮಗೆ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದು ನಾನ್ ಎಲೆಕ್ಟ್ರಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಡುತ್ತೆ ನಮ್ಮ LVDT. ಸೊ ಲೀನಿಯರ್ ವೇರಿಯಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಆರ್ ಟ್ರಾನ್ಸ್ಡ್ಯೂಸರ್, ಯಾವ ಪ್ರಿನ್ಸಿಪಲ್, ಮ್ಯೂಚುವಲ್ ಇಂಡಕ್ಷನ್. ಸೊ ಇದೇನು ಮಾಡುತ್ತೆ, ನಿಮಗೆ ಒಂದು ನಾನ್ ಎಲೆಕ್ಟ್ರಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಹಾಗಿದ್ದಾಗ ಯಾವ ಪ್ಯಾರಾಮೀಟರ್ನ ಇದು ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ ನೋಡೋದಾದರೆ, ಡಿಸ್ಪ್ಲೇಸ್ಮೆಂಟ್ ಅನ್ನೋ ಮೆಕ್ಯಾನಿಕಲ್ ಪ್ಯಾರಾಮೀಟರ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ LVDT ಈಸ್ ಯೂಸ್ಡ್ ಫಾರ್ ಮೆಷರಿಂಗ್ ಡಿಸ್ಪ್ಲೇಸ್ಮೆಂಟ್. ಸೊ ಇದ್ರ ಜೊತೆಗೆ ಇನ್ನೂ ಕೆಲವು ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ಅವುಗಳು ಕೂಡ ನೀವು ತಿಳ್ಕೊಂಡ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕೆಲವು ಇನ್ಸ್ಟ್ರೂಮೆಂಟ್ಸ್ನ ನೀವು ತಿಳ್ಕೊಳ್ಬೇಕು. ವೆಂಚುರಿಮೀಟ್ರು ಹಾಗೂ ಆರಿಫೇಸ್ ಮೀಟ್ರ್ ಏನು ಮೆಜರ್ ಮಾಡುತ್ತೆ. ಸೊ ನೀವು ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ತಿಳ್ಕೊಂಡಿರ್ತೀರ. ಇದು ವೆಂಚುರಿಮೀಟ್ರ್ ಈಸ್ ಯೂಸ್ ಟು ಮೆಜರ್ ದಿ ಡಿಸ್ಚಾರ್ಜ್ ಅಥವಾ ಫ್ಲೋ ರೇಟ್. ಯಾವುದ್ರದ್ದು ಪೈಪಿಂದ ಬರ್ತಿರುವಂಥ ಫ್ಲೂಯಿಡಿನ ಫ್ಲೋ ರೇಟು ಅಥವಾ ಫ್ಲೂಯಿಡಿನ ಡಿಸ್ಚಾರ್ಜ್ನ ಏನು ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಸೊ ಡಿಸ್ಚಾರ್ಜ್
ಅಥವಾ ಇನ್ನೊಂದೇನು ಫ್ಲೋ ರೇಟ್, ಡಿಸ್ಚಾರ್ಜ್ ಆರ್ ಫ್ಲೋ ರೇಟ್. ಇವೆರಡನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಇವೆರಡು ಅಂದರೆ ಎರಡು ಒಂದೇ, ಡಿಸ್ಚಾರ್ಜನ್ನು ಅನ್ನಿ ಫ್ಲೋ ರೇಟನ್ನು ಅನ್ನಿ ಎರಡು ಒಂದೇ ಆಗುತ್ತೆ. ಸೊ ಇಟ್ ಈಸ್ ಯೂಸ್ ಟು ಮೆಜರ್ ದಿ ಡಿಸ್ಚಾರ್ಜ್ ಆಫ್ ಎ ಪೈಪ್ ಅಥವಾ ಇಟ್ ಈಸ್ ಯೂಸ್ ಟು ಮೆಜರ್ ದಿ ಫ್ಲೋ ರೇಟ್ ಆಫ್ ಎ ಪೈಪ್ ಅಂತ ಇಟ್ಕೊಳ್ಳಿ. ಅದೇ ರೀತಿಯಲ್ಲಿ ಆರಿಫೇಸ್ ಮೀಟ್ರೂ ಅಷ್ಟೇ ಡಿಸ್ಚಾರ್ಜ್ ಅಥವಾ ಫ್ಲೋ ರೇಟ್ನ ಮೆಷರ್ ಮಾಡ್ತೀವಿ, ಡಿಸ್ಚಾರ್ಜ್ ಆರ್ ಫ್ಲೋ ರೇಟ್. ಪಿಟೇಟೋ ಟ್ಯೂಬ್ ವೆರಿ ವೆರಿ ಕಾಮನ್ ಆಗಿ ಕೇಳುವಂಥ ಕ್ವಶನು ಈ ಪಿಟೇಟೋ ಟ್ಯೂಬು. ಪಿಟೇಟೋ ಟ್ಯೂಬಿಂದ ಏನು ಯೂಸ್ ಮಾಡ್ತೀವಿ ಅಂದರೆ ಆ ಫ್ಲೂಯಿಡ್, ಇವಾಗ ನೋಡಿ ಫ್ಲೋ ರೇಟ್ ಆಫ್ ಯಾವುದ್ರದ್ದು, ಫ್ಲೋ ರೇಟ್ ಆಫ್ ಫ್ಲೂಯಿಡ್ ಇನ್ ಎ ಪೈಪ್ ಅಲ್ವಾ, ಫ್ಲೋ ರೇಟ್ ಆಫ್ ಫ್ಲೂಯಿಡ್ ಯಾವುದರಲ್ಲಿ, ಇನ್ ಎ ಪೈಪ್ ಅಥವಾ ಫ್ರಮ್ ಎ ಪೈಪ್. ಸೊ ಪೈಪಿಂದ ಹೊರಗಡೆ ಬರ್ತಿರೋಂಥ ಫ್ಲೂಯಿಡಿನ ಫ್ಲೋ ರೇಟ್ ಎಷ್ಟಿದೆ ಅಥವಾ ಡಿಸ್ಚಾರ್ಜ್ ಎಷ್ಟಿದೆ 1 ಅವರ್ಗೆ 1 ಮಿನಿಟ್ಗೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಆ ಫ್ಲೂಯಿಡಿನ ವೆಲಾಸಿಟಿನ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವೇನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು, ಪಿಟೇಟೋ ಟ್ಯೂಬ್ನ ಯೂಸ್ ಮಾಡಬೇಕು. ಸೊ ಆಗಿದ್ದಾಗ ನೀವೇನು ಫೈಂಡ್ ಔಟ್ ಮಾಡ್ತೀರಾ, ವೆಲಾಸಿಟಿ ಆಫ್ ಫ್ಲೂಯಿಡ್ನ ಮೆಷರ್ ಮಾಡಬೇಕಂದ್ರೆ ನೀವೇನು ಯೂಸ್ ಮಾಡಬೇಕು, ಪಿಟೇಟೋ ಟ್ಯೂಬ್ ಯೂಸ್ ಮಾಡಬೇಕು. ಅದಾಗಿ ನಂತರ ಇನ್ನೂ ಜನರಲ್ ಆಗಿ ಕಾಮನ್ ಆಗಿ ಕೇಳಿರೋ ಕ್ವಶನ್ಸ್ ಈ ಪೈರೋಮೀಟರು, ಹೈಗ್ರೋಮೀಟರು ಮತ್ತು ಹೈಡ್ರೋಮೀಟರ್. ಹೈಡ್ರೋ ವರ್ಡ್ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಇದೆ. ಸೊ ಪೈರೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂತಂದರೆ ಹೈ ಟೆಂಪರೇಚರ್ನ ಮೆಷರ್ಮೆಂಟ್ ಮಾಡಬೇಕು, ವೆರಿ ಹೈ ಟೆಂಪರೇಚರ್ನ ಮೆಷರ್ ಮಾಡಬೇಕಂದ್ರೆ ಪೈರೋಮೀಟರ್ ಯೂಸ್ ಮಾಡ್ತಾರೆ. ಏನು, ಪೈರೋಮೀಟರ್ ಯೂಸ್ ಟು ಮೆಷರ್ ದಿ ಹೈ ಟೆಂಪರೇಚರ್ಸ್. ಹೈ ಟೆಂಪರೇಚರ್ನ ಮೆಷರ್ ಮಾಡ್ತೀವಿ. ಇನ್ನು ಹೈಡ್ರೋ ಆ್ಯಂಡ್ ಹೈಗ್ರೋಮೀಟರ್ ಅಥವಾ ಹೈಡ್ರೋಮೀಟರ್ ನಿಮಗೆ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಫ್ಲೂಯಿಡ್ಸ್ನ ಮೆಷರ್ ಮಾಡ್ತೀವಿ. ಹೈಗ್ರೋಮೀಟರ್ ಒಂದು ಹ್ಯೂಮಿಡಿಟಿನ ಮೆಷರ್ ಮಾಡ್ತಾರೆ, ಸೊ ಹ್ಯೂಮಿಡಿಟಿನ ಹೈಗ್ರೋಮೀಟ್ರು. ಹೈಡ್ರೋ ಬಂದು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಫ್ಲೂಯಿಡ್ಸ್. ಓಕೆ, ಸೊ ಹೈಡ್ರೋ ಆ್ಯಂಡ್ ಹೈಗ್ರೋ ಕನ್ಫ್ಯೂಷನ್ ಹಾಕೋಬಿಡಿ. ಹೈಡ್ರೋ ನೋಡಿ, ಗ್ರೋ ಅಂತ ಬಂದಿದೆ, ಹ್ಯೂಮಿಡಿಟಿ, ಹೈಡ್ರೋ ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಆ ಥರ ನೋಡ್ಕೊಂಡು ಏನಾದರೂ ಒಂದು ಕೊರಿಲೇಟ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಕ್ವಶನ್ಗೆ ಈ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅನಿಸ್ತು, ಇವುಗಳನ್ನ ತಿಳಿಸ್ಬೇಕಾಯಿತು. ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಟು ಫೈಂಡ್ ದಿ ಫಿಟ್ ಆನ್ ಹೋಲ್ ಬೇಸಿಸ್ ಸಿಸ್ಟಮ್, ಟು ಫೈಂಡ್ ಫಿಟ್ ಆನ್ ಹೋಲ್ ಬೇಸಿಸ್ ಸಿಸ್ಟಮ್ ಏನಾಗಿರಬೇಕು ಅಂತ ಹೇಳ್ತಾನೆ. ಅಂದರೆ ಒಂದು ಫಿಟ್ನ ಹೋಲ್ ಬೇಸಿಸ್ ಸಿಸ್ಟಮ್ಗೆ ನಾನು ಕಂಡುಹಿಡಬೇಕು ಅಂತಂದರೆ ಏನಾಗಿರಬೇಕು, ಶಾಫ್ಟ್ಗೆ ಹೋಲ್ಗೆ ರಿಲೇಷನ್ ಏನು ಅಂತ ಕೇಳ್ತಾನೆ. ಸೊ ನೋಡಿ, ನಿಮಗೆ ಲಿಮಿಟ್ಸು ಫಿಟ್ಸು ಟಾಲರೆನ್ಸ್ ಅಂತ ಬಂದಾಗ ನಮಗೆ ಇಲ್ಲಿ ಎರಡು ಥರದ ಸಿಸ್ಟಮ್ ಬರುತ್ತೆ. ಸೊ ಒಂದು ಹೋಲ್ ಬೇಸಿಸ್ ಸಿಸ್ಟಮ್ ಅಂತ ಕರಿತೀವಿ, ಇನ್ನೊಂದು ಶಾಫ್ಟ್ ಬೇಸಿಸ್ ಸಿಸ್ಟಮ್ ಅಂತ ಕರಿತೀವಿ. ಹೋಲ್ ಬೇಸಿಸ್ ಸಿಸ್ಟಮಲ್ಲಿ ಏನಾಗುತ್ತೆ, ಶಾಫ್ಟ್ ಬೇಸಿಸ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತ ನಾವು ಒಂದು ತಿಳ್ಕೊಳ್ಬೇಕು. ಎಕ್ಸಾಮ್ಸಲ್ಲಿ ಇದ್ರ ಮೇಲೆ ಕೇಳ್ತಾನೆ. ಹೋಲ್ ಬೇಸಿಸ್ ಸಿಸ್ಟಮ್, ಈ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಸೈಜ್ ಆಫ್ ದಿ ಹೋಲ್ನ ನಾವು ಕಾನ್ಸ್ಟೆಂಟಾಗಿ ಇಟ್ಟು ಶಾಫ್ಟ್ನ ಸೈಜ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಆವಾಗ ನಮಗೆ ಬೇರೆ ಬೇರೆ ಥರದ ಫಿಟ್ಸ್ನ ಬರುತ್ತೆ. ಯಾವುದರಲ್ಲಿ, ಹೋಲ್ ಬೇಸಿಸ್ ಸಿಸ್ಟಮಲ್ಲಿ. ಶಾಫ್ಟ್ ಬೇಸಿಸ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಶಾಫ್ಟ್ ಬೇಸಿಸ್ ಸಿಸ್ಟಮ್ ಏನಿದೆ ಅಲ್ಲಿ ಶಾಫ್ಟ್. ಸೊ ಶಾಫ್ಟ್ ಒಳಗಡೆ ಈ ಸಿಸ್ಟಮಲ್ಲಿ ಸೈಜ್ ಆಫ್ ದಿ ಶಾಫ್ಟನ್ನ ನಾವು ಕಾನ್ಸ್ಟೆಂಟಾಗಿ ಇಡ್ತೀವಿ, ಹೋಲಿನ ಸೈಜ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಆಗ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಟ್ಸ್ ಅವೈಲೇಬಲ್ ಆಗ್ತವೆ. ಸೊ ನಿಮಗೆ ಹೋಲ್ ಬೇಸಿಸ್ ಸಿಸ್ಟಮಲ್ಲಿ, ಶಾಫ್ಟ್ ಬೇಸಿಸ್ ಸಿಸ್ಟಮಲ್ಲಿ ಏನಾಗುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕಷ್ಟೇ. ಅದನ್ನು ತಿಳ್ಕೊಂಡ್ರೆ ಈ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ಕೊಳ್ಬೋದು. ಹೋಲ್ ಬೇಸಿಸ್ ಸಿಸ್ಟಮು, ಇನ್ನೊಂದು ಯಾವುದು, ಶಾಫ್ಟ್ ಬೇಸಿಸ್ ಸಿಸ್ಟಮ್. ಸೊ ನೋಡಿ, ವರ್ಡಲ್ಲೇ ಇದೆ ಹೋಲು ಮತ್ತು ಶಾಫ್ಟ್, ಅದನ್ನು ನೋಡಿಕೊಂಡ್ರೆ ಸಾಕು, ಈಸಿಯಾಗಿ ಡೆಫಿನೇಷನ್ಗೆ ಇದಕ್ಕೆ ಬೇಕಾಗಿರೋಂಥ ಪಾಯಿಂಟ್ನ ನೆನ್ಪಿಟ್ಕೋಬೋದು. ಹೋಲ್ ಬೇಸಿಸ್ ಸಿಸ್ಟಮ್, ಈ ಸಿಸ್ಟಮಲ್ಲಿ ನಾವೇನು ಮಾಡ್ತೀವಿ, ಸೈಜ್ ಆಫ್ ದಿ ಹೋಲ್ನ ಕಾನ್ಸ್ಟೆಂಟಾಗಿ ಇಡ್ತೀವಿ. ಸೈಜ್ ಆಫ್ ಹೋಲ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಥವಾ ಸೈಜ್ ಆಫ್ ಹೋಲ್ ಈಸ್ ಕೆಪ್ಟ್ ಕಾನ್ಸ್ಟೆಂಟ್. ಸೈಜ್ ಆಫ್ ದಿ ಹೋಲ್ನ ಕಾನ್ಸ್ಟೆಂಟಾಗಿ ಇಟ್ಟು ಏನು ಮಾಡ್ತೀವಿ, and by changing size of the hole is kept constant but and by changing ಏನು ಚೇಂಜ್ ಮಾಡ್ತೀರಾ, ಸೈಜ್ ಆಫ್ ದಿ ಶಾಫ್ಟ್ನ ಚೇಂಜ್ ಮಾಡ್ತೀರಾ. and by changing the size of the shaft and by changing the size of the shaft different fits obtain ಆಗ್ತಾ ಹೋಗ್ತವೆ. different fits are obtained. ಸೊ ಇದು ನಮಗೆ ಹೋಲ್ ಬೇಸಿಸ್ ಸಿಸ್ಟಮಲ್ಲಿ ಹೋಲ್ ಸೈಜ್ನ ಕಾನ್ಸ್ಟೆಂಟ್ ಆಗಿಟ್ಟು ಶಾಫ್ಟ್ ಸೈಜ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಆವಾಗ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಟ್ಸ್ ಅವೈಲೇಬಲ್ ಆಗುತ್ತೆ. ಅದೇ ಶಾಫ್ಟ್ ಬೇಸಿಸಲ್ಲಿ ನಾವೇನು ಮಾಡ್ತೀವಿ, ಶಾಫ್ಟ್ ಸೈಜ್ನ ಕಾನ್ಸ್ಟೆಂಟ್ ಆಗಿರ್ತೀವಿ. ಸೈಜ್ ಆಫ್ ಶಾಫ್ಟ್ ಈಸ್ ಕೆಪ್ಟ್ ಕಾನ್ಸ್ಟೆಂಟ್. ಏನು ಮಾಡ್ತಾ ಹೋಗಬೇಕು, ಬಟ್ ಬೈ ಚೇಂಜಿಂಗ್ ದಿ ಹೋಲ್ ಸೈಜ್, ಬೈ ಚೇಂಜಿಂಗ್ ದಿ
ಸೈಜ್ ಆಫ್ ದಿ ಹೋಲ್ ಸೈಜ್ನ ಚೇಂಜ್ ಮಾಡ್ತಾ ಹೋಗಬೇಕು ಬೈ ಚೇಂಜಿಂಗ್ ದಿ ಸೈಜ್ ಆಫ್ ದಿ ಹೋಲ್ ಸೈಜ್ನ ಚೇಂಜ್ ಮಾಡ್ತಾ ಹೋದಂಗೆ ಡಿಫ್ರೆಂಟ್ ಫಿಟ್ಸ್ ಅವೈಲೇಬಲ್ ಆಗ್ತಾ ಹೋಗ್ತವೆ. ಡಿಫ್ರೆಂಟ್ ಫಿಟ್ಸ್ ಆರ್ ಫಿಟ್ಸ್ ಆರ್ ಒಬ್ಟೈನ್ಡ್. ಡಿಫ್ರೆಂಟ್ ಫಿಟ್ಸ್ ಆರ್ obtained. ಸೊ ಇದರಲ್ಲಿ ನೆನ್ಪಿಟ್ಕೋಬೇಕು, ಹೋಲ್ ಬೇಸಿಸಲ್ಲಿ ನೀವೇನು ಕಾನ್ಸ್ಟೆಂಟ್ ಆಗಿರ್ತೀರ ಹೋಲ್ ಸೈಜ್ನ ಕಾನ್ಸ್ಟೆಂಟ್ ಆಗಿರ್ತೀರ, ಶಾಫ್ಟ್ ಬೇಸಿಸಲ್ಲಿ ಶಾಫ್ಟ್ ಸೈಜ್ನ ಕಾನ್ಸ್ಟೆಂಟ್ ಆಗಿರ್ತೀರ. ಹೋಲ್ ಬೇಸಿಸಲ್ಲಿ ಶಾಫ್ಟ್ ಸೈಜ್ನ ವೇರಿ ಮಾಡ್ತಾ ಹೋಗ್ತೀರಾ, ಅವಾಗ ಡಿಫ್ರೆಂಟ್ ಫಿಟ್ಸ್ ಒಬ್ಟೈನ್ ಆಗುತ್ತೆ. ಶಾಫ್ಟ್ ಬೇಸಿಸಲ್ಲಿ ಶಾಫ್ಟ್ ಸೈಜ್ನ ಕಾನ್ಸ್ಟೆಂಟ್ ಆಗಿಟ್ಟು ಹೋಲ್ ಸೈಜ್ನ ಚೇಂಜ್ ಮಾಡ್ತಾ ಹೋಗ್ತೀವಿ, ಸೈಜ್ ಆಫ್ ದಿ ಹೋಲ್ನ ಚೇಂಜ್ ಮಾಡ್ತಾ ಹೋಗ್ತೀವಿ, ಆವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಟ್ಸ್ ಒಬ್ಟೈನ್ ಆಗುತ್ತೆ. ಇಷ್ಟೇ ಹೋಲ್ ಬೇಸಿಸ್ ಶಾಫ್ಟ್ ಬೇಸಿಸಿಗೆ ತಿಳ್ಕೊಬೇಕಾಯಿತು. ಇದ್ರ ಮೇಲೆ ಇನ್ನೊಂದು ಪಾಯಿಂಟ್ ಇದೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಹೋಲ್ ಬೇಸಿಸಲ್ಲಿ ಮತ್ತು ಶಾಫ್ಟ್ ಬೇಸಿಸಲ್ಲಿ, ಎರಡೂ ಬೇಸಿಸಲ್ಲಿ ಹೋಲು ಮತ್ತು ಶಾಫ್ಟ್ ಬೇಸಿಸಲ್ಲಿ ಇದು ಯಾವುದು ನಮಗೆ ಹೋಲ್ ಬೇಸಿಸ್. ಈ ಹೋಲ್ ಬೇಸಿಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಪಾಯಿಂಟ್ ನಮಗೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಹೋಲ್ ಬೇಸಿಸಲ್ಲಿ ಹೋಲಿನ ಲೋವರ್ ಡಿವಿಯೇಷನ್ನ ಹೋಲಿನ ಲೋವರ್ ಡಿವಿಯೇಷನ್ನ 0 ಆಗಿರುತ್ತೆ. ಸೊ ಇದರೊಳಗಡೆ ನಾವೇನು ಮಾಡ್ತೀವಿ, ಹೋಲಿನ ಲೋವರ್ ಡಿವಿಯೇಷನ್. ಸೊ ಲೋವರ್ ಡಿವಿಯೇಷನ್ ಆಫ್ ಹೋಲ್ ಏನು ಮಾಡ್ತೀವಿ, ಹೋಲ್ ಬೇಸಿಸ್ ಸಿಸ್ಟಮಲ್ಲಿ ಲೋವರ್ ಡಿವಿಯೇಷನ್ ಆಫ್ ಹೋಲ್ನ 0 ಮಾಡ್ತೀವಿ. ಲೋವರ್ ಡಿವಿಯೇಷನ್ ಆಫ್ ಹೋಲ್ ಈಸ್ 0. ಅದೇ ಶಾಫ್ಟ್ ಬೇಸಿಸ್ ಸಿಸ್ಟಮಲ್ಲಾದರೆ ಹೋಲಿನ ಅಪ್ಪರ್ ಡಿವಿಯೇಷನ್, ಇಲ್ಲಿ ಲೋವರ್ ಡಿವಿಯೇಷನ್ ಆಫ್ ಹೋಲ್ ಮಾಡಿರೋದು, ಇದ್ರಾಗಡೆ ಏನು ಮಾಡ್ತೀವಿ, ಅಪ್ಪರ್ ಡಿವಿಯೇಷನ್ ಆಫ್ ಹೋಲ್ನ 0 ಇಡ್ತೀವಿ. ಅಪ್ಪರ್ ಡಿವಿಯೇಷನ್ ಆಫ್ ಹೋಲ್ ಈಸ್ 0. ಇವೆರಡು ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ಸಲ್ಲಿ ಕೇಳ್ತಾನೆ. ಸೊ ಈಗ ಬರೋಣ ಕ್ವಶನ್ಗೆ. ಟು ಫೈಂಡ್ ಫಿಟ್ ಆನ್ ಎ ಹೋಲ್ ಬೇಸಿಸ್ ಸಿಸ್ಟಮ್. ಯಾವುದು ಹೋಲ್ ಬೇಸಿಸಲ್ಲಿ ನಾವೇನು ಮಾಡ್ತೀವಿ, ಹೋಲಿನ ಸೈಜ್ನ ಕಾನ್ಸ್ಟೆಂಟಾಗಿಟ್ಟು ಶಾಫ್ಟಿನ ಸೈಜ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಆಪ್ಷನ್ ಬಿ ನೋಡಿ, ಹೋಲ್ ಈಸ್ ಕೆಪ್ಟ್ ಕಾನ್ಸ್ಟೆಂಟ್ ಆ್ಯಂಡ್ ಶಾಫ್ಟ್ ಈಸ್ ಚೇಂಜ್ಡ್. ಶಾಫ್ಟ್ ಸೈಜ್ನ ಚೇಂಜ್ ಮಾಡ್ತೀವಿ. ಹೋಲ್ ಬೇಸಿಸಲ್ಲಿ ನಾವೇನು ಮಾಡ್ತೀವಿ, ಹೋಲ್ ಸೈಜ್ನ ಕಾನ್ಸ್ಟೆಂಟ್ ಆಗಿಡ್ತೀವಿ, ಶಾಫ್ಟ್ ಸೈಜ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಅಷ್ಟೇ ಆಪ್ಷನ್ ಬಿ. ಸೊ ಇದು ಕ್ಲಿಯರ್ ಆಗಿರ್ಬೇಕು ಅನಿಸುತ್ತೆ. ಈ ಪ್ರಶ್ನೆಗೆ ಇದೇ ಉತ್ತರ, ವೆರಿ ಇಂಪಾರ್ಟೆಂಟು. ಅದಾಗಿ ನಂತರ ಇನ್ನೊಂದು ಕ್ವಶನ್ ಕಡೆಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಕೆಳಗಡೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ನೋಡಿದಾಗ ಹೋಲ್ ಸೈಜ್ ಈಸ್ ಆಲ್ವೇಸ್ ಲಾರ್ಜರ್ ದೆನ್ ದಿ ಶಾಫ್ಟ್ ಇನ್ ಕ್ಲಿಯರೆನ್ಸ್ ಫಿಟ್. ಸೊ ನಾನು ನಿಮಗೆ ಫಿಟ್ ಬಗ್ಗೆ ಮಾತಾಡ್ತಾ ಬಂದಾಗ ಫಿಟ್ ಅಂದರೆ ಏನಂತ ಮೊದಲು ತಿಳ್ಕೊಳ್ಬೇಕು. ಸೊ ನೋಡಿ, ಫಿಟ್ ಅಂದರೆ ಈಗ ನನಗೆ ಇದು ಒಂದು ಪಾರ್ಟ್ ಇದೆ, ಇನ್ನೊಂದು ಪಾರ್ಟ್ ಇದೆ. ಸೊ ಇವೆರಡು ಲೂಸ್ ಆಗುತ್ತಾ ಅಥವಾ ಟೈಟ್ ಆಗುತ್ತಾ ಅಥವಾ ಎಕ್ಸಾಕ್ಟಾಗಿ ಫಿಟ್ ಆಗುತ್ತಾ, ಎಕ್ಸಾಕ್ಟಾಗಿ ಟೈಟನ್ ಆಗುತ್ತಾ ಅನ್ನೋದನ್ನು ಡಿಸ್ಕ್ರೈಬ್ ಮಾಡೋದು ಫಿಟ್ ಆಗುತ್ತೆ. ಏನಾಗುತ್ತೆ, ಫಿಟ್ ಅಂತ ಆಗುತ್ತೆ. ಸೊ ಹಾಗಾಗಿ ಫಿಟ್ ಅಂದರೆ ಏನಂತ ಹೇಳ್ಬೋದು ಅಂದರೆ ಇಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಸೈಜ್ ಆಫ್ 2 ಮೇಟಿಂಗ್ ಪಾರ್ಟ್ಸ್. ಸೊ ಇದು ಒಂದು ಪಾರ್ಟು, ಇದೊಂದು ಪಾರ್ಟ್, ಇದು ನನ್ನ ಶಾಫ್ಟ್ ಅಂತ ಅಂದ್ಕೊಂಡ್ರೆ, ಇದು ನನ್ನ ಹೋಲ್ ಅಂತ ಅಂದ್ಕೊಂಡ್ರೆ, ಇದೊಂದು ಪಾರ್ಟು ಇದೊಂದು ಪಾರ್ಟು, ಇವೆರಡರ ಮೇಟಿಂಗ್ ಅಂದರೆ ಅವೆರಡು ಸೇರ್ಕೊಳ್ಳೋಂಥ ರಿಲೇಷನ್ನ ನಾವು ಫಿಟ್ ಅಂತ ಅನ್ಬೋದು. ಸೊ ಫಿಟ್ ಈಸ್ ದಿ ರಿಲೇಷನ್ ಬಿಟ್ವೀನ್ ದಿ ಸೈಜ್ ಆಫ್ ದಿ 2 ಮೇಟಿಂಗ್ ಪಾರ್ಟ್ಸ್. ಅವುಗಳು ಯಾವ ಥರ ಡಿಟರ್ಮೈನ್ ಆಗಿರ್ತವೆ ಅಂದರೆ ಲಿಮಿಟ್ಸ್ ಆ್ಯಂಡ್ ಟಾಲರೆನ್ಸಿಂದ ಡಿಟರ್ಮೈನ್ ಆಗಿರುತ್ತೆ. ಸೊ ನಮಗೆ ಫಿಟ್ಸಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಫಿಟ್ಸ್ ಇದೆ. ಮೊದಲನೇದಾಗಿ ಕ್ಲಿಯರೆನ್ಸ್ ಫಿಟ್ಟು, ಟ್ರಾನ್ಸಿಷನಲ್ ಫಿಟ್ಟು ಹಾಗೂ ಇಂಟರ್ಫರೆನ್ಸ್ ಫಿಟ್ಟು. ಏನೇನು ಫಿಟ್ಟು, ಕ್ಲಿಯರೆನ್ಸು, ಟ್ರಾನ್ಸಿಷನಲ್ಲು ಮತ್ತು ಇಂಟರ್ಫರೆನ್ಸ್ ಫಿಟ್. ಸೊ ಒಂದೊಂದಾಗಿ ನಾವು ತಿಳ್ಕೊತ ಹೋಗೋಣ. ಎಕ್ಸಾಮಲ್ಲಿ ಇದು ಕೇಳ್ತಾರೆ. ಸೊ ಕೇಳೋ ಕಾರಣದಿಂದ ಇದೊಂದು ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ನಾನು ನಿಮಗೆ ಏನಂತ ಹೇಳಿದೆ, ಎರಡು ಮೇಟಿಂಗ್ ಪಾರ್ಟ್ಸ್ನ ರಿಲೇಷನ್, 2 ಮೇಟಿಂಗ್ ಪಾರ್ಟ್ಸಿನ ಸೈಜಿನ ರಿಲೇಷನ್ಶಿಪ್ ಬಗ್ಗೆ ಹೇಳುತ್ತೆ ನಮ್ಮ ಫಿಟ್ಟು. 2 ಪಾರ್ಟು ಲೂಸ್ ಆಗುತ್ತಾ, ಎಷ್ಟು ಡಿಗ್ರಿಗೆ ಅದು ಟೈಟನ್ ಆಗುತ್ತೆ, ಎಷ್ಟು ಡಿಗ್ರಿ ಅದು ಲೂಸನ್ ಆಗುತ್ತೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡೋದು ನಮ್ಮ ಫಿಟ್ ಆಗುತ್ತೆ. ಸೊ ನೀವು ಆ ಫಿಟ್ ಯಾವ ಥರ ಇದೆ ಅಂತ ನೋಡಿಕೊಂಡು ಹೋಲ್ ಶಾಫ್ಟು, ಹೋಲು ಮತ್ತು ಸೈಜ್ ಆಫ್ ದಿ ಶಾಫ್ಟ್ ಇವೆರಡರದ್ದು ಕಂಪ್ಯಾರಿಸನ್ ನೋಡಿಕೊಂಡು ನಾವು ಯಾವ ಟೈಪ್ ಆಫ್ ಫಿಟ್ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ನಾನು ಕ್ಲಿಯರೆನ್ಸ್ ಫಿಟ್ ಬರ್ತೀನಿ. ಕ್ಲಿಯರೆನ್ಸ್ ಫಿಟ್ಟು ಅದಾಗಿ ನಂತರ ಇನ್ನೊಂದು ಯಾವುದಿದೆ, ಇಂಟರ್ಫರೆನ್ಸ್ ಫಿಟ್ಟು. ಸೊ ಕ್ಲಿಯರೆನ್ಸ್ ಫಿಟ್ಟಲ್ಲಿ ನಮ್ಗೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋದಾದರೆ, ಕ್ಲಿಯರೆನ್ಸ್ ಫಿಟ್ಟಲ್ಲಿ ಹೋಲು ನಿಮ್ಗೆ ಯಾವಾಗೂ ಶಾಫ್ಟ್ ಸೈಜ್ಗಿಂತ ಜಾಸ್ತಿ ಇರುತ್ತೆ. ಸೊ ಹೋಲ್ ಈಸ್ ಲಾರ್ಜರ್ ದೆನ್ ದಿ ಶಾಫ್ಟ್ ಸೈಜ್. ಹೋಲ್ ಸೈಜು ಲಾರ್ಜರ್ ದೆನ್ ಯಾವುದು, ಶಾಫ್ಟ್ ಸೈಜು. ಇದು ಮೊದಲನೇ ಪಾಯಿಂಟು ನೀವು ನೆನ್ಪಿಟ್ಕೊಳ್ಬೇಕು. ಹೋಲ್ ಸೈಜ್ ಯಾವಾಗೂ ಶಾಫ್ಟ್ ಸೈಜ್ಗಿಂತ ಜಾಸ್ತಿ ಇರುತ್ತೆ. ಯಾವುದರಲ್ಲಿ, ಕ್ಲಿಯರೆನ್ಸ್ ಫಿಟ್ಟಲ್ಲಿ ಹೋಲ್ ಸೈಜ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದಿ ಶಾಫ್ಟ್ ಸೈಜ್. ಅದೇ ಥರನೇ ಇಂಟರ್ಫರೆನ್ಸ್ ಫಿಟ್ಟಲ್ಲಿ ನೋಡಿಕೊಂಡ್ರೆ ಉಲ್ಟಾ. ಇಂಟರ್ಫರೆನ್ಸಲ್ಲಿ ಫಿಟ್ ಎಲ್ಲ ಏನಾಗುತ್ತೆ, ಶಾಫ್ಟ್ ಸೈಜು ಆಲ್ವೇಸ್ ಗ್ರೇಟರ್ ದೆನ್ ಹೋಲ್ ಸೈಜ್ ಆಗಿರುತ್ತೆ. ಶಾಫ್ಟ್ ಸೈಜ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಹೋಲ್ ಸೈಜ್. ಶಾಫ್ಟ್ ಸೈಜ್ ಈಸ್ ಗ್ರೇಟರ್
ಶಾಫ್ಟ್ ಸೈಜ್ ಈಸ್ ಗ್ರೇಟರ್ ದೆನ್ ಅಥವಾ ಲಾರ್ಜರ್ ದೆನ್ ಹೋಲ್ ಸೈಜ್. ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಸೇಮೇ, ಹೋಲ್ ಬದಲು ಶಾಫ್ಟ್ ಬರುತ್ತೆ ಅಷ್ಟೇ. ಹೋಲ್ ಸೈಜು ಶಾಫ್ಟ್ಗಿಂತ ಜಾಸ್ತಿ ಇತ್ತಂದರೆ, ಹೋಲ್ ಸೈಜು ಶಾಫ್ಟ್ಗಿಂತ ಜಾಸ್ತಿ ಇತ್ತಂದರೆ, ಫಾರ್ ಎಕ್ಸಾಂಪಲ್ ಇದು ನನ್ನ ಹೋಲ್ ಅಂತ ಇಟ್ಕೊಳ್ಳೋಣ, ಇದು ನನ್ನ ಶಾಫ್ಟ್, ಇದು ನನ್ನ ಶಾಫ್ಟ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಹೋಲ್ ಸೈಜು ಲಾರ್ಜರ್ ದೆನ್ ಶಾಫ್ಟ್ ಸೈಜ್. ಹೋಲ್ ಸೈಜ್ ಇಷ್ಟಿದೆ, ಸೊ ಹೋಲ್ ಸೈಜ್ ಏನಾಯಿತು, ಶಾಫ್ಟ್ ಸೈಜ್ಗಿಂತ ಕಮ್ಮಿ ಆಯಿತು, ದೊಡ್ಡದಾಯಿತು. ಸೊ ಇದನ್ನೇನಂತ ಹೇಳ್ತೀವಿ, ಕ್ಲಿಯರೆನ್ಸ್ ಫಿಟ್ ಅಂತ ಹೇಳ್ತೀವಿ. ಇನ್ ಕೇಸ್ ಶಾಫ್ಟ್ ಸೈಜ್ ದೊಡ್ಡದಿತ್ತು, ಶಾಫ್ಟ್ ಇದಿದೆ, ಶಾಫ್ಟ್ ಸೈಜ್ ಇಲ್ಲಿದೆ, ಸೊ ಶಾಫ್ಟ್ ಸೈಜು ಇದು, ಓಕೆ, ಇದು ಶಾಫ್ಟ್ ಸೈಜು. ಬಟ್ ಹೋಲ್ ಸೈಜ್ ನೋಡಿ ಅದಕ್ಕಿಂತ ಕಮ್ಮಿ ಇದೆ, ಇಷ್ಟು ಭಾಗ ಕಮ್ಮಿ ಇದೆ ಯಾವುದು ಶಾಫ್ಟ್ಸ್ಗಿಂತ. ಸೊ ಶಾಫ್ಟ್ ಸೈಜ್ ದೊಡ್ಡದಿತ್ತು ಹೋಲ್ ಸೈಜ್ಗಿಂತ ಅಂತಂದರೆ ಅದು ಇಂಟರ್ಫರೆನ್ಸ್ ಫಿಟ್. ಸೊ ಇದಕ್ಕೆ ಇಂಟರ್ಫರೆನ್ಸ್ ಫಿಟ್ಟು, ಇದಕ್ಕೆ ಇದೇನು ಕ್ಲಿಯರೆನ್ಸ್ ಫಿಟ್ ಆಗುತ್ತೆ. ಟ್ರಾನ್ಸಿಷನಲ್ ಫಿಟ್ ಯಾವಾಗುತ್ತೆ, ಹೋಲ್ ಸೈಜು ಶಾಫ್ಟ್ ಸೈಜು ಎರಡು ಸಮ ಆದಾಗ, ಎರಡು ಕರೆಕ್ಟ್ ಫಿಟ್, ಅಕ್ಯುರೇಟ್ ಫಿಟ್ ಆಗುತ್ತೆ ಯಾವುದರಲ್ಲಿ, ಟ್ರಾನ್ಸಿಷನಲ್ ಫಿಟ್ಟಲ್ಲಿ. ಸೊ ಯಾವಾಗ ನನಗೆ ಶಾಫ್ಟ್ ಸೈಜು ಹೋಲ್ ಸೈಜ್ಗಿಂತ ಚಿಕ್ಕದಿದೆ, ಶಾಫ್ಟ್ ಸೈಜು ಚಿಕ್ಕದಿದ್ದು ಹೋಲ್ ಸೈಜ್ಗಿಂತ ಶಾಫ್ಟ್ ಸೈಜ್ ಚಿಕ್ಕದಿದೆ, ಅದು ಕ್ಲಿಯರೆನ್ಸ್ ಫಿಟ್ಟು, ಹಾಗಾದರೂ ಹೇಳಿ. ಅಥವಾ ಹೋಲ್ ಸೈಜು ಶಾಫ್ಟ್ಗಿಂತ ಜಾಸ್ತಿ ಇತ್ತಂದರೆ, ಹೋಲ್ ಸೈಜ್ ಇಸ್ ಗ್ರೇಟರ್ ದೆನ್ ಶಾಫ್ಟ್ ಸೈಜ್, ದೆನ್ ಇಟ್ ಇಸ್ ಕಾಲ್ಡ್ ಕ್ಲಿಯರೆನ್ಸ್ ಫಿಟ್. ನೋಡಿ, ಸ್ಟೇಟ್ಮೆಂಟ್ಸಲ್ಲಿ ಕನ್ಫ್ಯೂಷನ್ ಹಾಕೋಬಿಡಿ, ಈ ಫಿಗರ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಮ್ಗೆ ಏನಾಗಿದೆ, ಹೋಲ್ ಸೈಜು ಶಾಫ್ಟ್ಗಿಂತ ಜಾಸ್ತಿ ಇದೆ, ಸೊ ಕ್ಲಿಯರೆನ್ಸ್ ಫಿಟ್ಟು. ಶಾಫ್ಟ್ ಸೈಜು ಹೋಲ್ಗಿಂತ ಜಾಸ್ತಿ ಇದೆ, ಹಾಗಾಗಿ ಅದು ಇಂಟರ್ಫರೆನ್ಸ್ ಫಿಟ್, ಇಷ್ಟೇ. ಅದಾಗಿ ನಂತರ ಇದು ನಮಗೆ ಪಾಸಿಟಿವ್ ಕ್ಲಿಯರೆನ್ಸ್ನ ಕೊಡುತ್ತೆ. ಏನು ಕೊಡುತ್ತೆ, ಪಾಸಿಟಿವ್ ಕ್ಲಿಯರೆನ್ಸ್. ನಿಮಗೆ ಎಕ್ಸಾಮಲ್ಲಿ ಇದನ್ನು ಕೇಳ್ಬೋದು, ಯಾವ ಫಿಟ್ಟಲ್ಲಿ ನಾವು ಪಾಸಿಟಿವ್ ಕ್ಲಿಯರೆನ್ಸ್ ನೋಡ್ಬೋದು ಅಂತ. ಸೊ ಇದು ನಮಗೆ ಪಾಸಿಟಿವ್ ಕ್ಲಿಯರೆನ್ಸ್ ಕೊಡುತ್ತೆ, ಪಾಸಿಟಿವ್ ಕ್ಲಿಯರೆನ್ಸ್. ಇದು ನಮಗೇನು ಕೊಡುತ್ತೆ, ನೆಗೆಟಿವ್ ಕ್ಲಿಯರೆನ್ಸ್ ಕೊಡುತ್ತೆ, ನೆಗೆಟಿವ್ ಕ್ಲಿಯರೆನ್ಸ್. ಸೊ ಎಕ್ಸಾಮಲ್ಲಿ ನಿಮಗೆ ಇದು ಕೇಳ್ಬೋದು. ಸೊ ಇದರಲ್ಲಿ ಬರ್ಸಿರೋಂಥ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಸೊ ಕ್ಲಿಯರೆನ್ಸ್ ಫಿಟ್ಟಲ್ಲಿ ನಿಮ್ಗೆ ಏನಾಗುತ್ತೆ, ಹೋಲ್ ಸೈಜು ಲಾರ್ಜರ್ ದೆನ್ ಶಾಫ್ಟ್ ಸೈಜು. ನಾನು ಹೇಳಿದ್ದೀನಲ್ಲ ನಿಮ್ಗೆ, ಇನ್ ಕೇಸು ಇದು ನಮ್ಮ ಹೋಲ್ ಇತ್ತಂತ ಇಟ್ಕೊಳ್ಳೋಣ, ಇದು ನನ್ನ ಹೋಲು, ಇದು ಹೋಲ್ ಸೈಜು. ಸೊ ಇದು ನನ್ನ ಶಾಫ್ಟ್ ಅಂತ ಅಂದ್ಕೊಂಡ್ರೆ, ಸೊ ಶಾಫ್ಟ್ ಸೈಜ್ ಏನಾಗಿದೆ, ಹೋಲ್ಗಿಂತ ಚಿಕ್ಕದಿದೆ. ಸೊ ಏನಂತ ಹೇಳ್ಬೋದು ನೀವು ಇಲ್ಲಿ, ಹೋಲ್ ಸೈಜು ಲಾರ್ಜರ್ ದೆನ್ ಶಾಫ್ಟ್ ಇತ್ತಂದರೆ ಅದು ಕ್ಲಿಯರೆನ್ಸ್ ಫಿಟ್ಟು. ಇನ್ ಕೇಸ್ ಶಾಫ್ಟ್ ಸೈಜೇ ದೊಡ್ಡದಾಗಿದೆ ಹೋಲ್ಗಿಂತ ಅಂತಂದರೆ, ಇದು ಶಾಫ್ಟ್ ಸೈಜು ಹೋಲ್ಗಿಂತ ದೊಡ್ಡದಾಗಿದೆ ಅಂತಂದರೆ, ಶಾಫ್ಟ್ ಸೈಜು ಬಿಗ್ಗರ್ ದೆನ್ ಅಥವಾ ಶಾಫ್ಟ್ ಸೈಜ್ ಇಸ್ ಲಾರ್ಜರ್ ದೆನ್ ಹೋಲ್ ಸೈಜ್ ಆದರೆ ಅದು ಇಂಟರ್ಫರೆನ್ಸ್ ಫಿಟ್. ಪಾಸಿಟಿವ್ ಕ್ಲಿಯರೆನ್ಸ್ ಯಾವ್ದು ಕೊಡುತ್ತೆ, ಕ್ಲಿಯರೆನ್ಸ್ ಫಿಟ್ಟು. ನೆಗೆಟಿವ್ ಕ್ಲಿಯರೆನ್ಸ್ ಕೊಡೋದು ಇಂಟರ್ಫರೆನ್ಸ್ ಫಿಟ್ಟು. ಅದಾಗಿ ನಂತರ ಇನ್ನೊಂದು ಇಂಪಾರ್ಟೆಂಟು, ನಿಮ್ಗೆ ಆ ಥರನೂ ಕೇಳದೇ ಇದ್ದರೆ, ಹೋಲ್ ಸೈಜು ಲಾರ್ಜರ್ ದೆನ್ ಶಾಫ್ಟ್ ಸೈಜ್ ಅಂತ ಕೇಳದೇ ಇದ್ದರೆ ಈ ಥರನೂ ಕೇಳ್ಬೋದು. ಏನಂತೇಳಿ, ಅಪ್ಪರ್ ಲಿಮಿಟ್ ಯಾವುದ್ರದ್ದು, ಶಾಫ್ಟ್ದು ಆಲ್ವೇಸ್ ಗ್ರೇಟರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್, ಆಲ್ವೇಸ್ ಲೋವರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್. ಸೊ ಇದು ಭಾಳ ಇಂಪಾರ್ಟೆಂಟು. ಅಪ್ಪರ್ ಲಿಮಿಟ್ ಆಫ್ ಶಾಫ್ಟ್ ಈಸ್ ಆಲ್ವೇಸ್ ಲೋವರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ಶಾಫ್ಟ್ ಆದರೆ, ಅಪ್ಪರ್ ಲಿಮಿಟ್ ಆಫ್ ದಿ, ಇದು ನೋಡಿ, ಅಪ್ಪರ್ ಲಿಮಿಟ್ ಆಫ್ ದಿ ಶಾಫ್ಟ್ ಈಸ್ ಆಲ್ವೇಸ್ ಲೋವರ್ ದೆನ್ ದಿ, ಇದು ನೋಡಿ, ಇದು ಅಪ್ಪರ್ ಲಿಮಿಟ್ ಆಫ್ ಹೋಲು, ಇದು ಲೋವರ್ ಲಿಮಿಟ್ ಆಫ್ ಹೋಲು, ಓಕೆ. ಸೊ ಇದು ಅಪ್ಪರ್ ಲಿಮಿಟ್ ಆಫ್ ಶಾಫ್ಟು, ಇದು ಲೋವರ್ ಲಿಮಿಟ್ ಆಫ್ ಶಾಫ್ಟ್. ಸೊ ಅಪ್ಪರ್ ಲಿಮಿಟ್ ಆಫ್ ಶಾಫ್ಟ್ ಈಸ್ ಆಲ್ವೇಸ್ ಲೋವರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್. ಇದು ಲೋವರ್ ಲಿಮಿಟ್ ಯಾವುದ್ರದ್ದು, ಶಾಫ್ಟ್ದು. ಅಪ್ಪರ್ ಲಿಮಿಟ್ ಆಫ್ ದಿ ಶಾಫ್ಟ್ ಈಸ್ ಲೋವರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಆದರೆ ಅದೇನಾಗುತ್ತೆ, ಕ್ಲಿಯರೆನ್ಸ್ ಫಿಟ್. ಫಿಗರ್ ನೋಡಿಕೊಂಡೆ ನೀವು ಹೇಳಬಹುದು. ಸೊ ಇದು ನಿಮ್ಗೆ ಅಂಥ ಕಷ್ಟ ಆಗಲ್ಲ. ನೋಡಿ, ಅಪ್ಪರ್ ಲಿಮಿಟ್, ಇದು ಅಪ್ಪರ್ ಲಿಮಿಟು, ಇನ್ನೊಂದು ಲೋವರ್ ಲಿಮಿಟ್ ಅಂತ ಬರುತ್ತೆ ಶಾಫ್ಟ್ಗೆ. ಸೊ ಅಪ್ಪರ್ ಲಿಮಿಟ್ ಆಫ್ ದಿ ಶಾಫ್ಟ್ ಏನಾಗಿದೆ, ಇದು ಹೋಲ್ದು ಅಪ್ಪರ್ ಲಿಮಿಟು, ಇದು ಲೋವರ್ ಲಿಮಿಟ್ ಆಫ್ ಹೋಲು. ಅಪ್ಪರ್ ಲಿಮಿಟ್ ಆಫ್ ಶಾಫ್ಟ್ ಈಸ್ ಲೋವರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಹೋಲ್ ಆದರೆ, ಅದು ನಿಮಗೆ ಕ್ಲಿಯರೆನ್ಸ್ ಫಿಟ್. ಅಪ್ಪರ್ ಲಿಮಿಟ್ ಆಫ್ ದಿ ಶಾಫ್ಟ್ ಈಸ್ ಲೋವರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಆದರೆ, ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಆದರೆ ಕ್ಲಿಯರೆನ್ಸ್ ಫಿಟ್. ಇದು ವೆರಿ ವೆರಿ ಇಂಪಾರ್ಟೆಂಟು, ಇದು ನೆನ್ಪಿಟ್ಕೊಳ್ಬೇಕು, ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡೋಂಥ ಸ್ಟೇಟ್ಮೆಂಟ್ ಇದು. ಇನ್ನು ಇಂಟರ್ಫರೆನ್ಸ್ ಫಿಟ್ ಆದರೆ ನೋಡಿ, ಇದು ಅಪ್ಪರ್ ಲಿಮಿಟ್ ಆಫ್ ದಿ ಶಾಫ್ಟು, ಇನ್ನೊಂದು ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್. ಇದು ಅಪ್ಪರ್ ಲಿಮಿಟ್ ಆಫ್ ದಿ ಹೋಲ್, ಲೋವರ್ ಲಿಮಿಟ್ ಆಫ್ ದಿ ಹೋಲ್ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ನೋಡಿ, ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಶುಡ್ ಬಿ ಗ್ರೇಟರ್ ದೆನ್ ದಿ, ಇದು ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಏನಾಗಿರಬೇಕು, ಗ್ರೇಟರ್ ದೆನ್ ದಿ ಅಪ್ಪರ್ ಲಿಮಿಟ್ ಆಫ್ ದಿ ಶಾಫ್ಟ್. ಅಂದರೆ ನನಗೆ ಈಗ ಇದು ನನ್ನ ಹೋಲ್ ಅಂತ ಇಟ್ಕೊಳ್ಳಿ. ಈ ಹೋಲ್ದು ಇದು ಅಪ್ಪರ್ ಲಿಮಿಟು, ಇದು ಲೋವರ್ ಲಿಮಿಟ್ ಅಂತ ಇಟ್ಕೊಳ್ಳೋಣ. ಇದು ಅಪ್ಪರು, ಇದು ಲೋವರ್. ಶಾಫ್ಟ್ದು ಇದು ಶಾಫ್ಟ್ದು ಅಪ್ಪರ್ ಲಿಮಿಟು, ಇದು ಲೋವರ್ ಲಿಮಿಟು. ಸೊ ನೋಡ್ಕೊಳ್ಳಿ, ಇಲ್ಲಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದು ಅಪ್ಪರ್ ಲಿಮಿಟ್ ಆಫ್ ಶಾಫ್ಟು, ಇದು ಲೋವರ್ ಲಿಮಿಟ್ ಆಫ್ ಶಾಫ್ಟು, ಇದು ಅಪ್ಪರ್ ಲಿಮಿಟ್ ಆಫ್ ಹೋಲು, ಇದು ಲೋವರ್ ಲಿಮಿಟ್ ಆಫ್ ಹೋಲು. ಸೊ ಏನಂದರೆ ಅಪ್ಪರ್ ಲಿಮಿಟ್ ನೋಡಿ ಸ್ವಲ್ಪ ಜಾಸ್ತಿ ಇದೆನಾ, ಸೊ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಏನಾಗಿದೆ, ಸ್ವಲ್ಪ ಜಾಸ್ತಿ ಇದೆ. ಸೊ ನಮಗೆ ಇಂಟರ್ಫರೆನ್ಸ್ ಫಿಟ್ ಆಗಬೇಕಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಶುಡ್ ಬಿ ಗ್ರೇಟರ್ ದೆನ್ ದಿ ಅಪ್ಪರ್ ಲಿಮಿಟ್ ಆಫ್ ದಿ ಹೋಲ್ ಆಗಿರಬೇಕು. ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಮಸ್ಟ್ ಬಿ ಗ್ರೇಟರ್ ದೆನ್ ದಿ ಅಪ್ಪರ್ ಲಿಮಿಟ್ ಆಫ್ ದಿ ಹೋಲ್ ಆಗಿದ್ದರೆ ಅದು ಇಂಟರ್ಫರೆನ್ಸ್ ಫಿಟ್. ವೆರಿ ಸಿಂಪಲ್.
ನಿಮ್ಗೇನಾಗಿರ್ಬೇಕಂದ್ರೆ ಇದ್ರೊಳಗಡೆ ಏನಾಗಿರಬೇಕಾಗಿತ್ತು, ಅಪ್ಪರ್ ಲಿಮಿಟ್ ಆಫ್ ದಿ ಶಾಫ್ಟ್ ಏನಾಗಿದೆ, ಲೋವರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಆಗಿದೆ. ಇಲ್ಲೇನಾಗಿದೆ ಇಂಟರ್ಫರೆನ್ಸ್ ಫಿಟ್ಟಲ್ಲಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಶುಡ್ ಬಿ ಗ್ರೇಟರ್ ದೆನ್ ದಿ ಅಪ್ಪರ್ ಲಿಮಿಟ್ ಆಫ್ ದಿ ಹೋಲ್ ಅಷ್ಟೇ. ಓಕೆ, ಇದು ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸ್ಟೇಟ್ಮೆಂಟ್ನ ಫಿಗರ್ ಪ್ರಕಾರ ನೋಡ್ಕೊಂಡು ಬರ್ಕೊಳ್ಳಿ. ಏನಿಲ್ಲ, ಇದು ಅಪ್ಪರ್ ಲಿಮಿಟ್ ಆಫ್ ದಿ ಹೋಲು, ಇದು ಲೋವರ್ ಲಿಮಿಟ್ ಆಫ್ ದಿ ಹೋಲು. ಇದನ್ನು ಇಟ್ಕೊಳ್ಳೋಣ. ಇದು ಅಪ್ಪರ್ ಲಿಮಿಟು, ಲೋವರ್ ಲಿಮಿಟ್ ಆಫ್ ದಿ ಹೋಲು. ಇದು ಶಾಫ್ಟ್ ಅಂತ ಇಟ್ಕೊಳ್ಳಿ. ಇದು ಅಪ್ಪರ್ ಲಿಮಿಟು, ಇದು ಲೋವರ್ ಲಿಮಿಟು. ಸೊ ಲೋವರ್ ಲಿಮಿಟ್ ಏನಾಗಿದೆ, ಜಾಸ್ತಿ ಇದೆ ಯಾವುದಕ್ಕಿಂತ, ಅಪ್ಪರ್ ಲಿಮಿಟ್ ಆಫ್ ದಿ ಹೋಲ್ಗಿಂತ. ಸೊ ಇಂಟರ್ಫರೆನ್ಸ್ ಫಿಟ್ ಆಗಬೇಕಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಏನಾಗಬೇಕು, ಅಪ್ಪರ್ ಲಿಮಿಟ್ ಆಫ್ ದಿ ಹೋಲ್ಗಿಂತ ಜಾಸ್ತಿ ಇರಬೇಕು ಅಷ್ಟೇ. ಅದೇ ಕ್ಲಿಯರೆನ್ಸ್ ಫಿಟ್ಟಲ್ಲಿ ಏನಾಗಬೇಕು, ಇದು ಶಾಫ್ಟಿನ ಅಪ್ಪರ್ ಲಿಮಿಟು, ಇದು ಲೋವರ್ ಲಿಮಿಟು. ಸೊ ಈ ಶಾಫ್ಟ್ ಬೇಸಿಸ್ ಇದು ಕ್ಲಿಯರೆನ್ಸ್ ಫಿಟ್ ಆಗಬೇಕಂದ್ರೇನು, ಅಪ್ಪರ್ ಲಿಮಿಟ್ ಆಫ್ ದಿ ಶಾಫ್ಟ್ ಮಸ್ಟ್ ಬಿ ಲೋವರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಆಗಿರಬೇಕು. ಸೊ ಶಾಫ್ಟಿನ ಅಪ್ಪರ್ ಲಿಮಿಟು ಕಮ್ಮಿ ಆಗಿರಬೇಕು ಯಾವುದಕ್ಕಿಂತ, ಲೋವರ್ ಲಿಮಿಟ್ ಆಫ್ ದಿ ಹೋಲ್ಗಿಂತ ಅಷ್ಟೇ. ಇನ್ನು ಈ ಟ್ರಾನ್ಸಿಷನಲ್ ಫಿಟ್ ಬಂದರೆ ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ನೋಡಿ. ಸೊ ಟ್ರಾನ್ಸಿಷನಲ್ ಫಿಟ್ ಆಗಬೇಕಂದ್ರೆ ಏನಾಗಬೇಕು, ಈ ಸ್ಟೇಟ್ಮೆಂಟ್ ಪ್ರಕಾರ ಅಪ್ಪರ್ ಲಿಮಿಟ್ ಆಫ್ ದಿ ಹೋಲು ಈಸ್ ಗ್ರೇಟರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್. ಸೊ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ಗಿಂತ ಏನಾಗಿರಬೇಕು, ಅಪ್ಪರ್ ಲಿಮಿಟ್ ಆಫ್ ದಿ ಹೋಲು ಜಾಸ್ತಿ ಇರಬೇಕು. ಅಥವಾ ಹಂಗಾದ್ರೂ ಹೇಳಿ, ಇಲ್ಲಾಂದರೆ ಲೋವರ್ ಲಿಮಿಟ್ ಆಫ್ ದಿ ಹೋಲ್ ಯಾವುದು, ಇದು ಲೋವರ್ ಲಿಮಿಟ್ ಆಫ್ ದಿ ಹೋಲು ಲೋವರ್ ದೆನ್ ದಿ ಇದು ಏನಾಗಿರಬೇಕು, ಕಮ್ಮಿ ಇರಬೇಕು ಯಾವುದಕ್ಕಿಂತ, ಅಪ್ಪರ್ ಲಿಮಿಟ್ಗಿಂತ. ಸೊ ಇದು ಸ್ಟೇಟ್ಮೆಂಟ್ಸು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅದೊಂದು ಸ್ಟೇಟ್ಮೆಂಟ್ಸ್ ನೆನ್ಪಿಟ್ಕೊಂಡ್ಬಿಟ್ರೆ ಮುಗೀತು. ಫಿಗರ್ನ ಹಾಕ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಅಪ್ಪರ್ ಲಿಮಿಟ್ ಆಫ್ ದಿ ಹೋಲು ಗ್ರೇಟರ್ ದೆನ್ ದಿ ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಆದರೆ ಟ್ರಾನ್ಸಿಷನಲ್ ಫಿಟ್ಟು, ಅಥವಾ ಲೋವರ್ ಲಿಮಿಟ್ ಆಫ್ ದಿ ಹೋಲು ಈಸ್ ಲೋವರ್ ದೆನ್ ದಿ ಅಪ್ಪರ್ ಲಿಮಿಟ್ ಆಫ್ ದಿ ಶಾಫ್ಟ್ ಆದರೂ ಅದು ಟ್ರಾನ್ಸಿಷನಲ್ ಫಿಟ್ಟೆ. ಸೊ ಈ ಸ್ಟೇಟ್ಮೆಂಟ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಕೊಳ್ತೀರಾ. ನಾನೇನು ಈ ಕ್ವಶನ್ಸಲ್ಲಿ ಈಗ ಮಾಡ್ತೀನಿ, ಇದರಲ್ಲಿ ನಿಮಗೆ ಒಂದು ಕ್ವಶನ್ ಬರುವ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ಕ್ವಶನ್ ಪ್ರಕಾರ ನೋಡಿ, ಇದು ಕ್ಲಿಯರೆನ್ಸ್ ಫಿಟ್ಟಲ್ಲಿ ನಮಗೇನಾಗಿತ್ತು, ಕ್ಲಿಯರೆನ್ಸ್ ಫಿಟ್ಟಲ್ಲಿ ನೋಡಿ, ಹೋಲ್ ಸೈಜ್ ಈಸ್ ಆಲ್ವೇಸ್ ಲಾರ್ಜರ್ ದೆನ್ ದಿ ಶಾಫ್ಟ್ ಸೈಜ್. ಸೊ ಹೋಲ್ ಸೈಜು ಶಾಫ್ಟ್ಗಿಂತ ಜಾಸ್ತಿ ಅದಂದರೆ ಯಾವುದಾಯಿತು, ಕ್ಲಿಯರೆನ್ಸ್ ಫಿಟ್ಟು. ಇಲ್ಲಿ ನೋಡಿ, ಹೋಲ್ ಸೈಜು ಲಾರ್ಜರ್ ದೆನ್ ಶಾಫ್ಟ್ ಸೈಜ್ ಅಂದರೆ ಅದು ಕ್ಲಿಯರೆನ್ಸ್ ಫಿಟ್ಟು. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದನ್ನು ಕ್ಲಿಯರೆನ್ಸ್ ಫಿಟ್ಗೆ. ಇಂಟರ್ಫರೆನ್ಸ್ ಫಿಟ್ಗೆ ಅಂತ ಹೇಳ್ತಾನೆ, ಶಾಫ್ಟ್ ಸೈಜು ಆಲ್ವೇಸ್ ಲಾರ್ಜರ್ ದೆನ್ ದಿ ಹೋಲ್ ಸೈಜ್. ಸೊ ಶಾಫ್ಟ್ ಸೈಜ್ ಜಾಸ್ತಿ ಇರುತ್ತೆ ಹೋಲ್ ಸೈಜ್ಗಿಂತ, ಅದು ಇಂಟರ್ಫರೆನ್ಸ್ ಫಿಟ್ಟಲ್ಲಿ ಕರೆಕ್ಟ್. ಸೊ ಎರಡು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇರೋದ್ರಿಂದ ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ. ಸೊ ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು. ದ ಆ್ಯನ್ಯುವಲ್ ಡಿಮ್ಯಾಂಡ್ ಆಫ್ ಎ ಕಂಪನಿ. ಸೊ ದ ಆ್ಯನ್ಯುವಲ್ ಡಿಮ್ಯಾಂಡ್ ಆಫ್ ಎ ಕಂಪನಿ ಇನ್ ಎ ಸೂಪರ್ ಮಾರ್ಕೆಟ್ ಈಸ್ 80,000. ದ ಕಾಸ್ಟ್ ಆಫ್ ಪ್ಲೇಸಿಂಗ್ ಎನ್ ಆರ್ಡರ್ ಈಸ್ ₹4,000 and the inventory cost of each item is ₹40. What is the economic order quantity? ಸೊ ಇದು ಇನ್ವೆಂಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಸೊ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು, ಇನ್ವೆಂಟ್ರಿಗೆ ಸಂಬಂಧಪಟ್ಟಂಥ ಟಾಪಿಕ್ ಮೇಲೆ ನಿಮಗೆ ಸಿಲೆಬಸಲ್ಲಿ ಇರೋ ಕಾರಣದ, ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಅಂತ ಸಬ್ಜೆಕ್ಟ್ ಇರೋ ಕಾರಣದ ನಿಮಗೆ ಇದ್ರ ಮೇಲೆ ಕೇಳುವ ಸಾಧ್ಯತೆಗಳು ಭಾಳ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟನ್ನ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಸೊ ಈ ಎಕ್ಸಾಮಲ್ಲಿ, ಅಥವಾ ನಾನು ನಿಮಗೆ ಯೂಟ್ಯೂಬಲ್ಲಿ ಏನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಒಂದು ವೀಡಿಯೋ ಇದೆ, ಅದರಲ್ಲಿ ABC ಅನಾಲಿಸಿಸ್ ಬಗ್ಗೆ ಮಾತಾಡಿದ್ದೀನಿ. ಸೊ ABC ಅನಾಲಿಸಿಸ್ ಅಂದ್ರೂ ಒಂದು ಇನ್ವೆಂಟ್ರಿಯ ಕಂಟ್ರೋಲಿಗೆ ಸಂಬಂಧಪಟ್ಟಿರುತ್ತೆ. ಸೊ ನಿಮಗೆ ಗೊತ್ತಿರಬೇಕು, ABC ಅನಾಲಿಸಿಸ್ ಅಂದರೆ ಆಲ್ವೇಸ್ ಬೆಟರ್ ಕಂಟ್ರೋಲ್ ಅನಾಲಿಸಿಸ್. ABCಯ ಫುಲ್ ಫಾರ್ಮು ಕೇಳ್ಬೋದು, ಆಲ್ವೇಸ್ ಬೆಟರ್ ಕಂಟ್ರೋಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ABC ಅನಾಲಿಸಿಸು ಮತ್ತು VD ಅನಾಲಿಸಿಸು ಹಾಗೂ HML ಅನಾಲಿಸಿಸ್, ಇವು ಮೂರೂ ಏನಾಗಿರುತ್ತೆ, ಇನ್ವೆಂಟ್ರಿ ಕಂಟ್ರೋಲ್ ಆಗಿರುತ್ತೆ. ಸೊ ನಿಮಗೆ ಕೇಳ್ಬೋದು ಇನ್ವೆಂಟ್ರಿ ಕಂಟ್ರೋಲ್ ಟೆಕ್ನಿಕ್ಸ್ ಯಾವುದಾದಿದೆ ಅಂದರೆ ABC ಅನಾಲಿಸಿಸ್, HML ಅನಾಲಿಸಿಸ್ ಆ್ಯಂಡ್ VD ಅನಾಲಿಸಿಸ್. ಇವು ಮೂರು ಏನಾಗಿರುತ್ತೆ, ಇನ್ವೆಂಟ್ರಿ ಕಂಟ್ರೋಲ್ ಅನಾಲಿಸಿಸ್ ಆಗಿರುತ್ತೆ. ಸೊ ನಾವೊಂದು ಕಂಪ್ನಿ ಅಂತ ಬಂದಾಗ ಆ ಕಂಪನಿಯಲ್ಲಿ ಇನ್ವೆಂಟ್ರಿ ಮಾಡುವಂಥ ಅವಶ್ಯಕತೆ ಇರುತ್ತೆ. ಸೊ ಇನ್ವೆಂಟ್ರಿ ಮಾಡೋದಕ್ಕೆ ನಾವು ವೇರಿಯಸ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ಆ ಟೆಕ್ನಿಕಲ್ಲಿ ABC ಅನಾಲಿಸಿಸ್ ಒಂದು, VD ಅನಾಲಿಸಿಸ್ ಒಂದು ಮತ್ತು HML ಅನಾಲಿಸಿಸ್ ಒಂದು. ಈಗ ನಾವು ಪ್ರಶ್ನೆ ಕಡೆಗೆ ಬರೋಣ. ಸೊ EOQನು ಒಂದು ಇನ್ವೆಂಟ್ರಿ ಕಂಟ್ರೋಲಿನ ಒಂದು ಭಾಗ, ಇನ್ವೆಂಟ್ರಿ ಕಂಟ್ರೋಲಿನ ಒಂದು ಅಂಗ. ಇದು ಯಾವುದು EOQ ಅಂತಂದು, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತೇಳಿ. ಸೊ ಏನಪ್ಪ ಈ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ನೋಡಿಕೊಂಡಾಗ, ಈ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ನಿಮಗೆ ಕ್ವಶನಲ್ಲಿ ಏನು ಮಾಡ್ತಾನಂದರೆ, ಸೊ EOQ ಅಂದರೆ ಏನು ಅಂತ ಮೊದಲು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಚಿಕ್ಕ ಅಂಗಡಿನೇ ಇಟ್ಕೊಳ್ಳೋಣ, ಒಂದು ಶಾಪ್ ಅಂತ ಇಟ್ಕೊಳ್ಳೋಣ. ಸೊ ಈ ಶಾಪಲ್ಲಿ ನಾನು ಎಷ್ಟೊಂದು ಐಟಮ್ಸ್ನ ಬಳಕೆ ಮಾಡ್ತಿರ್ತೀನಿ, ಒಂದು 5-6 ಟೈಪ್ ಐಟಮ್ಸ್ನ ಬಳಕೆ ಅಥವಾ 3 ಟೈಪ್ನ ಬಳಕೆ ಮಾಡೋಣ. ABC ಟೈಪ್ ಐಟಮ್ಸ್ನ ಯೂಸ್ ಮಾಡ್ತಿರ್ತೇನೆ. ಸೊ A ಐಟಮ್ಸ್ ಒಂದಿಷ್ಟು ಇರಬೇಕಾಗುತ್ತೆ, B ಐಟಮ್ಸ್ ಒಂದಿಷ್ಟು ಇರಬೇಕಾಗುತ್ತೆ, C ಐಟಮ್ಸ್ ಒಂದಿರಬೇಕಾಗುತ್ತೆ. ಸೊ ಈ ಶಾಪಲ್ಲಿ ಏನಾಗುತ್ತೆ, ಈ 3 ಐಟಮ್ ಖಾಲಿ ಆಗೋ ಸಂದರ್ಭ ಬಂತಂತ ಇಟ್ಕೊಳ್ಳಿ. ಆಗ ಆ ಒಂದು ಶಾಪಿನ ಓನರು ಎಷ್ಟು ಐಟಮ್ಸ್ನ ಏನು ಒಟ್ಟಿಗೆ ತರಿಸ್ಬೇಕಾ, ಅಥವಾ ಈ ಐಟಮ್ನ ಭಾಗದಲ್ಲಿ ತರಿಸ್ಬೇಕಾ, ಅಥವಾ ಈ 2 ಐಟಮ್ನ ಒಟ್ಟಿಗೆ ತರಿಸ್ಬೇಕಾ, ಅಥವಾ ಈ 2 ಐಟಮ್ನ ಒಟ್ಟಿಗೆ ತರಿಸ್ಬೇಕಾ, ಅಥವಾ ಈ 2 ಐಟಮ್ನ ಒಟ್ಟಿಗೆ ತರಿಸ್ಬೇಕಾ, ಎಷ್ಟು ಐಟಮ್ಸ್ನ ಈಗ ತರಿಸ್ಬೇಕು. ಸೊ ನನಗೆ
ಇವಾಗ ಈ ಐಟಮ್ನ ಒಂದು ಸಲ ತರಿಸ್ತೀರಾ, ಅದು ಖಾಲಿಯಾಗಿದೆ, ನೆಕ್ಸ್ಟ್ ಈ ಐಟಮ್ನ ತರಿಸ್ತೀರಾ, ನೆಕ್ಸ್ಟ್ ಈ ಐಟಮ್ನ ತರಿಸ್ತೀರ ಅಂತ ಇಟ್ಕೊಳ್ಳಿ. ಸೊ 3 ಸಲ ನಿಮಗೇನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ. ಆರ್ಡ್ರ್ ಮಾಡೋದಕ್ಕೆ ನಿಮಗೆ ವೇರಿಯಸ್ ಟೈಪ್ಸ್ ಆಫ್ ಸ್ಟೆಪ್ಸ್ ತೊಗೊಳ್ಬೇಕಾಗುತ್ತೆ, ಅದಕ್ಕೂ ಕಾಸ್ಟ್ ಆಗುತ್ತೆ. ಸೊ ಏನಾಗುತ್ತೆ, ನಮಗೆ ಟೋಟಲ್ ಕಾಸ್ಟು ಜಾಸ್ತಿ ಆಗೋ ಸಂದರ್ಭ ಇರುತ್ತೆ. ಸೊ ಅಥವಾ ಎರಡನೇ ತರಿಸ್ಬೇಕಂತಂದರೆ ಮತ್ತೆ ಇದು ಖಾಲಿ ಆಯ್ತು ಅಂದರೆ ಇದು ತರಿಸ್ಬೇಕಾಗುತ್ತೆ. ಸೊ ಇವೆರಡನ್ನೂ ತರಿಸಿದ್ರಿ, ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇದ್ದು ಖಾಲಿ ಆಯಿತು, ಆವಾಗ ನನಗೆ ಏನಾಗಬೇಕು, ಮತ್ತೆ ಏನೋ ಸಪ್ರೇಟಾಗಿ ತರಿಸ್ಬೇಕಾಗುತ್ತೆ. ಸೊ ನನಗೆ ಓವರಾಲ್ ಆಗಿ ಹೇಳ್ಬೇಕಂದ್ರೆ EOQನ ನಾವು ಬಳಕೆ ಮಾಡೋದ್ರಿಂದ ಟೋಟಲ್ ಕಾಸ್ಟ್ ಏನು ಪ್ರಾಡಕ್ಟ್ಸ್ನ ತರಿಸೋದಕ್ಕೆ ನನಗೆ ಓವರಾಲ್ ಕಾಸ್ಟ್ ಆಗುತ್ತೆ ಅದನ್ನು ಮಿನಿಮೈಸ್ ಮಾಡುತ್ತೆ. ಯಾವುದು EOQ ಮುಖಾಂತರ ನಾವು ತರಿಸಿದ್ರೆ. ಸೊ ಒಂದು ಶಾಪಲ್ಲಿ ಏನು ಒಂದು 2-3 ಟೈಪ್ ಇದ್ದಾವೆ. ಆ 3 ಟೈಪಲ್ಲಿ ನಾನು ಎಷ್ಟನ್ನು ಒಟ್ಟಿಗೆ ತರಿಸ್ಬೇಕು, ಎಷ್ಟನ್ನು ಒಟ್ಟಿಗೆ ಆರ್ಡರ್ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ EOQನ ಒಂದು ಸಹಾಯ ತೊಗೊಳ್ತೀವಿ. EOQ ಅಂದ್ರೇನು ಅಂತ ಹೇಳ್ತೀವಿ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಸೊ ಟೋಟಲ್ ಕಾಸ್ಟ್ನ ನಾನು ಮಿನಿಮೈಸ್ ಮಾಡಬೇಕು, ಶಾಪ್ ಮೇಲೆ ಆಗುವಂಥ ಟೋಟಲ್ ಕಾಸ್ಟ್ ಅಂದ್ರೇನು, ಪರ್ಚೇಸ್ ಮಾಡೋದಿರ್ಬೋದು. ಅಥವಾ ಇನ್ನೊಂದು ನೋಡಿ, ಈ ನನಗೆ ಇನ್ವೆಂಟ್ರಿ ಅಂತ ಬಂದಾಗ ಮೇಯ್ನ್ ಟೂ ಟೈಪ್ಸ್ ಕಾಸ್ಟ್ ಬರುತ್ತೆ. ಒಂದು ಕಂಪ್ನಿಯಲ್ಲಿ ಇನ್ವೆಂಟ್ರಿ ನೋಡಿ, ಇವಾಗ ನೀವು ಶಾಪಲ್ಲಿ ಒಂದು ಯಾವುದೋ ಶಾಪ್ ನಡೆಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಆ ಶಾಪಲ್ಲಿ ಒಂದು 100 ಬುಕ್ ಇರುತ್ತೆ, ಡಿಮ್ಯಾಂಡ್ ಬಂತು, ಬುಕ್ ಖಾಲಿ ಆಯಿತು. ಸೊ ಇನ್ವೆಂಟ್ರಿ ಪ್ರಾಪರಾಗಿ ಮೇಂಟೈನ್ ಮಾಡದೇ ಇದ್ದರೆ ನಿಮಗೇನಾಗೋಗುತ್ತೆ, ಆ ಒಂದು ಡಿಮ್ಯಾಂಡ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸೊ ಆ ಕಂಪ್ನಿಯಲ್ಲಿ ನೀವು ಎಷ್ಟು ಇನ್ವೆಂಟ್ರಿನ ಮೇಂಟೈನ್ ಮಾಡ್ತೀರೋ ಅಷ್ಟು ಟೋಟಲ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ನನಗೆ 100 ಕಾಪಿ ಖಾಲಿ ಆಯಿತು, ಮತ್ತೆ ನೀವು ತರಿಸ್ತೀರಾ. ಸೊ ಪ್ರಾಪರಾಗಿ ಇನ್ವೆಂಟ್ರಿ ಮೇಂಟೈನ್ ಮಾಡಿದ್ರೆ ಮತ್ತೆ ತರಿಸುವಂಥ ಏನು ಸ್ಟೇಜ್ ಇದೆ ಅದು ಕಮ್ಮಿ ಮಾಡ್ಬೋದು, ಮಿನಿಮೈಸ್ ಮಾಡ್ಬೋದು. ಸೊ ಕಂಪ್ನಿಯಲ್ಲಿ ನಿಮಗೆ ಸಫಿಷಿಯೆಂಟ್ ಇನ್ವೆಂಟ್ರಿನ ಮೇಂಟೈನ್ ಮಾಡಬೇಕು, ಪ್ರಾಪರ್ ಇನ್ವೆಂಟ್ರಿನ ಮೇಂಟೈನ್ ಮಾಡಬೇಕು. ಯಾವ ಐಟಮ್ಸ್ ಎಷ್ಟಿರುತ್ತೆ, ಡಿಮ್ಯಾಂಡಿಗೆ ತಕ್ಕಂತೆ ಯಾವ ಐಟಮ್ನ ಹೇಗೆ ಮೇಂಟೈನ್ ಮಾಡಬೇಕು, ಎಷ್ಟು ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗದೆ ಥ್ರೂ ಇನ್ವೆಂಟ್ರಿ ಮುಖಾಂತರ. ಸೊ ಹಾಗಾಗಿ ಇನ್ವೆಂಟ್ರಿನಲ್ಲಿ ಈ ಒಂದು EOQ ಅನ್ನೋದು ಒಂದು ಅಂಗ. ಸೊ ಈಗ ನನಗೆ ಎಷ್ಟು ಮೇಂಟೈನ್ ಮಾಡಬೇಕು ಅನ್ನೋದೊಂದು ಗೊತ್ತಾಗಬೇಕು. ಅಂದರೆ ಇಲ್ಲಿ ನಮಗೆ ಇನ್ವೆಂಟ್ರಿಯಲ್ಲಿ ನನಗೆ ಮೇಯ್ನ್ 2 ಟೈಪ್ಸ್ ಆಫ್ ಕಾಸ್ಟ್ ಬರುತ್ತೆ ಅಂತ ಹೇಳಿದೆ. ಒಂದು ಆರ್ಡರಿಂಗ್ ಕಾಸ್ಟು, ಇನ್ನೊಂದು ಹೋಲ್ಡಿಂಗ್ ಕಾಸ್ಟು. ಆರ್ಡರಿಂಗ್ ಕಾಸ್ಟ್ ಮಾಡಬೇಕಂದ್ರೆ ಕಾಸ್ಟ್ ಆಫ್ ಪ್ಲೇಸಿಂಗ್ ಆನ್ ಆರ್ಡರ್. ಸೊ ನಿಮಗೆ ಆರ್ಡರ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ. ಈಗ ನನ್ನ ಬುಕ್ಸಲ್ಲಿ ಏನಾಯಿತು, 100 ಬುಕ್ ಖಾಲಿ ಆಯಿತು ಅಂದರೆ ನಾನು ಏನು ಮಾಡಬೇಕು, 100 ಬುಕ್ಸ್ನ ತರಿಸ್ಬೇಕು. ಸೊ 100 ಬುಕ್ಸ್ನ ತರಿಸೋದಕ್ಕೆ ಕಾಲ್ ಮಾಡಬೇಕು, ಅವ್ರಿಗೆ ಹೇಳಬೇಕು ನನಗೆ 100 ಬುಕ್ಸ್ ಬೇಕಂತೇಳಿ. ಸೊ ಸರ್ಟೆನ್ ಪೇಪರ್ ವರ್ಕ್ ಇರುತ್ತೆ, ಪೇಪರ್ ವರ್ಕಿಗೂ ಸರ್ಟೆನ್ ಮನಿ ಸ್ಪೆಂಡ್ ಆಗುತ್ತೆ. ಅದಾದ ನಂತರ ಅವ್ರು ಅಲ್ಲಿಂದ ಕಳಿಸೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಯಿತು, ಆದಮೇಲೆ ಅದು ಬಂದಿದ್ದ ನಂತರ ನಿಮ್ಮ ಶಾಪಿಗೆ ಬಂದಿದ್ದ ನಂತರ ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು. ಸೊ ವೇರಿಯಸ್ಟ್ ಕಾಸ್ಟ್ ಇನ್ವಾಲ್ವ್ ಆಗುತ್ತೆ ಬರೀ ಆರ್ಡರ್ ಮಾಡೋದಕ್ಕೆ, ತರಿಸ್ಕೊಳ್ಳೋದಕ್ಕೆ ಸರ್ಟೆನ್ ಕಾಸ್ಟ್ ಇನ್ವಾಲ್ವ್ ಆಗುತ್ತೆ. ಸೊ ಆ ಕಾಸ್ಟನ್ನ ಮಿನಿಮೈಸ್ ಮಾಡ್ಬೋದು EOQನ ಯೂಸ್ ಮಾಡೋದ್ರಿಂದ. ಅದೇ ರೀತಿಯಲ್ಲಿ ಅದು ಮನೆಗೆ ಶಾಪ್ಗೇನೋ ತರಿಸ್ಬಿಟ್ರಿ, 100 ಬುಕ್ಕು ಸ್ಟೇ ಆಯಿತು. ಸೊ ಇನ್ ಕೇಸ್ ಆ ಡಿಮ್ಯಾಂಡು ಲೆಸ್ ಆಯಿತು, ನೀವು ತರಿಸೋದ್ರೊಳಗಡೆ ಡಿಮ್ಯಾಂಡೇ ಮುಗ್ದೋಯ್ತು, ಆವಾಗ ಆ ಬುಕ್ ಏನಾಗೋಗ್ಬಿಡುತ್ತೆ, ಶಾಪಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದನ್ನು ನೀವೇನು ಮಾಡಬೇಕಾಗ, ಮತ್ತೆ ಅದಕ್ಕೆ ಆ ಬುಕ್ಸ್ನ ಇಟ್ಕೊಳ್ಳೋದಕ್ಕೆ ಶಾಪಿಗೆ ಮತ್ತೆ ರೆಂಟ್ ಕೊಡ್ತಾ ಇರ್ತೀರ. ಅದಾಗಿ ನಂತರ ಬುಕ್ಸ್ ಏನಾದರೂ ಡ್ಯಾಮೇಜ್ ಆಯಿತು ಅದು ಲಾಸ್ ಆಗುತ್ತೆ, ಬುಕ್ಸ್ಗೆ ಇನ್ಸೂರೆನ್ಸ್ ಮಾಡಿಸ್ಬೇಕು, ಅದಕ್ಕೂ ಸರ್ಟೆನ್ ಕಾಸ್ಟ್ ಪೇ ಮಾಡ್ತೀರಾ. ಸೊ ಹಾಗಾಗಿ ಇನ್ ಕೇಸ್ ಆ ಬುಕ್ಸ್ನ ತರಿಸಿದ್ರೆ, ನೀವು ಬುಕ್ಸ್ನ ತರಿಸ್ಬೇಕಾದ್ರೆ ಒಂದು ₹1,00,000 ಆಗಿರುತ್ತೆ. ಆ ₹1,00,000 ಆಗಿದ್ರು ಅದಕ್ಕೆ ಇಂಟ್ರೆಸ್ಟ್ನ ಪೇ ಮಾಡಬೇಕು. ಸೊ ಆ ಇಂಟ್ರೆಸ್ಟನ್ನು ನೀವೇನು ಮಾಡ್ಬೋದು, ಸೇವ್ ಮಾಡ್ಬೋದು EOQ ಯೂಸ್ ಮಾಡೋದ್ರಿಂದ. ಸೊ EOQ ಅಂತ ಬಂದಾಗ, EOQ ಅಂತಂದರೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. EOQಗೆ ಬೇಸಿಕ್ ಫಾರ್ಮುಲಾ ಇರುತ್ತೆ. EOQನ ನಾವು ಯಾವುದಾದ್ರೂ ಒಂದು ಆರ್ಡರ್ ಮಾಡೋದಕ್ಕೆ ಅಥವಾ ಏನಾದರೂ ಹೋಲ್ಡ್ ಮಾಡ್ಕೊಳ್ತಿದ್ವಿ, ನಾನು ಹೇಳಿದ್ಮೇಲೆ 2 ಕಾಸ್ಟ್ ಇನ್ವಾಲ್ವ್ ಆಗುತ್ತೆ ಅಂತೇಳಿ, ಒಂದು ಆರ್ಡರಿಂಗ್ ಕಾಸ್ಟು, ಇನ್ನೊಂದು ಹೋಲ್ಡಿಂಗ್ ಕಾಸ್ಟ್. ತರಿಸೋಕೆಲ್ಲ ಮುಂಚೆ ಬೀಳುವಂಥ ಕಾಸ್ಟು ಅದನ್ನು ಆರ್ಡರಿಂಗ್ ಕಾಸ್ಟಲ್ಲಿ ಕನ್ಸಿಡರ್ ಮಾಡ್ತೀವಿ. ತರಿಸಿದ ನಂತರ ಶಾಪಲ್ಲಿ ನೀವೇನು ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಇನ್ವೆಂಟ್ರಿ ಮಾಡೋದಕ್ಕೆ, ಹಾಗೂ ಅದನ್ನು ಡ್ಯಾಮೇಜ್ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ, ಹಾಗೂ ಇಂಟ್ರೆಸ್ಟ್ನ ಪೇ ಮಾಡ್ತಿರ್ತೀರ. ತರಿಸೋ ಟೈಮಲ್ಲಿ ನಿಮ್ಮಲ್ಲಿ ಸಫಿಷಿಯೆಂಟ್ ಅಮೌಂಟ್ ಇರಲ್ಲ. ಸೊ ನೀವೇನು ಮಾಡ್ತೀರಾ, ಅಮೌಂಟ್ನ ಲೋನಿಗೆ ತೊಗೊಳ್ತೀರಾ, ಲೋನಿಗೆ ತೊಗೊಂಡು ತರಿಸ್ತೀರಾ, ಲೋನಿಗೆ ಮತ್ತೆ ಸಪ್ರೇಟಾಗಿ ಇಂಟ್ರೆಸ್ಟ್ ಪೇ ಮಾಡಬೇಕು. ಸೊ ಆ ಇಂಟ್ರೆಸ್ಟನ್ನು ಇಲ್ಲಿ ಕನ್ಸಿಡರ್ ಆಗುತ್ತೆ ಹೋಲ್ಡಿಂಗ್ ಕಾಸ್ಟಲ್ಲಿ. ಸೊ ಹಾಗಾಗಿ 2 ಕಾಸ್ಟು ನಮ್ಮ ಇನ್ವೆಂಟ್ರಿಯಲ್ಲಿ ಕನ್ಸಿಡರ್ ಆಗುತ್ತೆ, ಒಂದು ಆರ್ಡರಿಂಗ್ ಕಾಸ್ಟು ಮತ್ತು ಹೋಲ್ಡಿಂಗ್ ಕಾಸ್ಟು. ಸೊ ಈ ಒಂದು EOQನ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಕೆಲವು ಪ್ಯಾರಾಮೀಟರ್ಸ್ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ಯಾರಾಮೀಟರ್ಸ್ ಏನೇನು ನೋಡೋಣ, EOQಗೆ ಸಂಬಂಧಪಟ್ಟಂಥ ಫಾರ್ಮುಲಾ ಏನಂತ ನೋಡೋಣ. ಸೊ EOQಗೆ ಫಾರ್ಮುಲಾ ಏನಿದೆ ಅಂತಂದರೆ, EOQ is equal to under root of 2 into capital D C0 divided by CH. ಸೊ C0 ಅಂದ್ರೇನು, ಆರ್ಡರಿಂಗ್ ಕಾಸ್ಟ್. ಸೊ ನೀವು ಆರ್ಡರ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಸ್ಪೆಂಡ್ ಮಾಡ್ತಿದ್ದೀರ. CH ಅಂದರೆ ಹೋಲ್ಡಿಂಗ್ ಕಾಸ್ಟ್, ತರಿಸಿದ ನಂತರ ಮೇಂಟೆನೆನ್ಸ್ ಮಾಡಬೇಕಲ್ವಾ ಅದು ಬುಕ್ಸ್ ಎಲ್ಲ, ಆ ಬುಕ್ಸ್ ಆಗಿರ್ಬೋದು, ಏನೋ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಹೋಲ್ಡಿಂಗ್ ಕಾಸ್ಟ್, ರೆಂಟು, ಇನ್ಸೂರೆನ್ಸು, ಸರ್ಟೆನ್ ಪ್ಯಾರಾಮೀಟರ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಹೋಲ್ಡಿಂಗ್ ಕಾಸ್ಟಲ್ಲಿ. ಹೋಲ್ಡ್ ಮಾಡೋದಕ್ಕೂ ಅಂದರೆ ನಿಮ್ಮಲ್ಲಿ ಇಟ್ಕೊಳ್ಳೋದಕ್ಕೂ ಸರ್ಟೆನ್ ಕಾಸ್ಟ್ ಬೀಳುತ್ತೆ, ಅದನ್ನು ನಾವು ಹೋಲ್ಡಿಂಗ್ ಕಾಸ್ಟಲ್ಲಿ ತೊಗೊತೀವಿ. D ಅಂದರೆ ಡಿಮ್ಯಾಂಡ್, ನಿಮ್ಗೆ ಎಷ್ಟು ಬೇಕು ಅದು ಡಿಮ್ಯಾಂಡನ್ನು ಕನ್ಸಿಡರ್ ಮಾಡ್ತೀವಿ. ಸೊ 2D C0 divided by CH. C0 ಅಂದರೆ ಆರ್ಡರಿಂಗ್ ಕಾಸ್ಟ್, CH ಅಂದರೆ ಹೋಲ್ಡಿಂಗ್ ಕಾಸ್ಟ್, D ಅಂದರೆ ಡಿಮ್ಯಾಂಡ್. ಸೊ ಈ ಒಂದು ನ್ಯೂಮರಿಕಲ್ಗೆ, ಈ ಒಂದು ರಿಲೇಷನ್ಗೆ, ಈ ಒಂದು ಫಾರ್ಮುಲಾಗೆ ಏನು ರಿಲೇಷನ್ ಇದೆ ಅಂತ ಈಗ ನೋಡೋಣ.
ಸೊ ಈ ಮೂರು ಪ್ಯಾರಾಮೀಟರ್ಸು ಈ ಡಾಟಾದಲ್ಲಿ ಕೊಟ್ಟಿದ್ರೆ ನಮಗೆ ಇ ಒ ಕ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವಾಟ್ ಈಸ್ ದಿ ಇ ಒ ಕ್ಯೂ ಅಂತ ಕೇಳಿದಾನೆ ಈ ಪ್ರಶ್ನೆಯಲ್ಲಿ. ಸೊ ಇ ಒ ಕ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡಿ. ಸೊ ಆ್ಯನ್ಯುವಲ್ ಡಿಮ್ಯಾಂಡ್ ಆಫ್ ಎ ಕಂಪನಿ ಇನ್ ಎ ಸೂಪರ್ ಮಾರ್ಕೆಟ್ ಈಸ್ 80,000. ಸೊ ಒಂದು ಸೂಪರ್ ಮಾರ್ಕೆಟಲ್ಲಿ ಇಷ್ಟು ನಂಬರ್ ಆಫ್ ಐಟಮ್ಸ್ ಬೇಕಾಗುತ್ತೆ. ಸೊ ಇದನ್ನು ಹೇಗೆ ಮಾಡ್ಕೊಳ್ತೀವಿ ಅಂದರೆ 80,000 ಯೂನಿಟ್ಸ್ ಪರ್ ಇಯರ್, ಒಂದು ಇಯರ್ಗೆ. ಸೊ ನಿಮ್ಗೆ ಯಾವಾಗೂ ಏನು ಆ್ಯನ್ಯುವಲ್ ಡಿಮ್ಯಾಂಡ್ ಕೊಡ್ತಾನೆ, ಆ್ಯನ್ಯುವಲ್ ಡಿಮ್ಯಾಂಡ್ ಅಂದರೆ ಒಂದು ವರ್ಷಕ್ಕೆ. ಸೊ ಪರ್ ಇಯರ್ಗೆ ಕೊಟ್ಟಿರುವಂಥ ಡಿಮ್ಯಾಂಡ್ ಅದು. ನಿಮ್ಮ ಶಾಪ್ಗೆ ಇಷ್ಟು ನಂಬರ್ ಆಫ್ ಯೂನಿಟ್ಸ್ ಬೇಕು ಪರ್ ಇಯರ್ಗೆ. ಸೊ ಏನದು ಡಿಮ್ಯಾಂಡ್ 80,000 ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು, ಡಿ ಕೊಟ್ಟಿದ್ದಾನೆ ಇಲ್ಲಿ. ಡಿ ಈಸ್ ಈಕ್ವಲ್ ಟು 80,000 ಪರ್ 80,000 ಯೂನಿಟ್ಸ್ ಪರ್ ಇಯರ್. 80,000 ಯೂನಿಟ್ಸ್ ಪರ್ ಇಯರ್. ನೆಕ್ಸ್ಟ್ ಅದಾಗಿದ ನಂತರ ದ ಕಾಸ್ಟ್ ಆಫ್ ಪ್ಲೇಸಿಂಗ್ ಆ್ಯನ್ ಆರ್ಡರ್ ಈಸ್ ₹4,000. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಪ್ಲೇಸಿಂಗ್ ಅಂದರೆ ಆರ್ಡರಿಂಗ್ ಕಾಸ್ಟ್ ಮೆನ್ಷನ್ ಮಾಡಿದ್ದಾನೆ. ಸೊ ಇಲ್ಲಿ ನಿಮಗೆ ಕೆಲವು ಪ್ಯಾರಾಮೀಟರ್ಸ್ನ ಯೂಸ್ ಮಾಡ್ಬೋದು. ಆ ಪ್ಯಾರಾಮೀಟರ್ಸ್ನ ಈ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಸೊ C0 ಅಂತ ಏನಿದೆ, ಈ C0ನ ನೀವೇನಂತ ತೊಗೊಳ್ಬೋದು, ಕಾಸ್ಟ್ ಪರ್ ಆರ್ಡರ್ ಅಂತ ಯೂಸ್ ಮಾಡಿದ್ರು C0. ಕಾಸ್ಟ್ ಪರ್ ಆರ್ಡರ್ ಅಂತ ಮೆನ್ಷನ್ ಮಾಡಿಲ್ಲ ಅಂತಂದರೆ ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಪರ್ ಆರ್ಡರ್ ಅಂತ ಪೇಸ್ ಮಾಡ್ತಾನೆ. ಏನದು ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಪರ್ ಆರ್ಡರ್ ಇದಾದರೂ ಇಂಡಿಕೇಟ್ ಮಾಡಿರ್ತಾರೆ. ಅಥವಾ ಆರ್ಡರಿಂಗ್ ಕಾಸ್ಟ್ ಅಂತ ಆದರೂ ವರ್ಡ್ ಯೂಸ್ ಮಾಡಿರ್ತಾರೆ. ಸೊ ಈ ಮೂರು ವರ್ಡ್ಸಲ್ಲಿ ಅಥವಾ ಈ ಮೂರಿನ ಟರ್ಮ್ಸ್ ಯಾವುದೇ ಟರ್ಮ್ ಯೂಸ್ ಮಾಡಲಿ, ಕಾಸ್ಟ್ ಪರ್ ಆರ್ಡರ್ ಅಂದರೂ C0, ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಪರ್ ಆರ್ಡರ್ ಅಂದರೂ C0, ಆರ್ಡರಿಂಗ್ ಕಾಸ್ಟ್ ಅಂದರೂ C0 ಆಗಿರುತ್ತೆ. ಸೊ ಈ ಡಾಟಾದಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಪ್ಲೇಸಿಂಗ್ ಆ್ಯನ್ ಆರ್ಡರ್ ಅಂದರೆ ಕಾಸ್ಟ್ ಪರ್ ಆರ್ಡರ್ ಕೊಟ್ಟಿದ್ದಾನೆ. ಎಷ್ಟು, ₹4,000 ಪರ್ ಯೂನಿಟ್ಗೆ. ಸೊ ಏನೇನು ಕೊಟ್ಟಿದ್ದಾರೆ, ₹4,000 ಪರ್ ಯೂನಿಟ್ಗೆ. ಅದಾಗಿನ ನಂತರ ಇನ್ನೊಂದು ನೆಕ್ಸ್ಟ್ ಏನಂತ ಹೇಳಿದ್ದಾನೆ, ಆ್ಯಂಡ್ ಇನ್ವೆಂಟ್ರಿ ಕಾಸ್ಟ್ ಆಫ್ ಈಚ್ ಐಟಮ್. ಇನ್ವೆಂಟ್ರಿ ಕಾಸ್ಟ್ ಅಂದರೆ ಹೋಲ್ಡಿಂಗ್ ಕಾಸ್ಟ್ ಅಂತ ಅರ್ಥ. ಎಷ್ಟು, ₹40. ಸೊ ಇದೇನು CH. ಸೊ ನಿಮಗೆ ನೋಡಿ ಇನ್ವೆಂಟ್ರಿ ಕಾಸ್ಟ್ ಅಂತ ಹೇಳಿದ್ದಾನೆ, ಆ ಟರ್ಮ್ ಯೂಸ್ ಮಾಡಿದ್ರು ಸೇಮೇ ಆಗುತ್ತೆ. ಅಥವಾ ಹೋಲ್ಡಿಂಗ್ ಕಾಸ್ಟ್ ಅಂದರೂ ಸೇಮ್ ಟರ್ಮ್ ಆಗುತ್ತೆ. ಹೋಲ್ಡಿಂಗ್ ಕಾಸ್ಟ್ ಅಂತ ಆದರೂ ಯೂಸ್ ಮಾಡಿ, ಅಥವಾ ಇನ್ವೆಂಟ್ರಿ ಕ್ಯಾರಿಂಗ್ ಕಾಸ್ಟ್ ಅಂತ ಆದರೂ ಯೂಸ್ ಮಾಡಿ. ಇನ್ವೆಂಟ್ರಿ ಕಾಸ್ಟ್ ಅಂತ ಯೂಸ್ ಮಾಡಿದ್ರು ಓಕೆ. ಇನ್ವೆಂಟ್ರಿ ಕಾಸ್ಟು, ಹೋಲ್ಡಿಂಗ್ ಕಾಸ್ಟು, ಇನ್ವೆಂಟ್ರಿ ಕಾಸ್ಟ್ ಪರ್ ಆರ್ಡರ್ ಅಂತ ತೊಗೊಳ್ಳಿ. ಇನ್ವೆಂಟ್ರಿ ಕಾಸ್ಟ್ ಪರ್ ಐಟಮ್ ಅಥವಾ ಇನ್ವೆಂಟ್ರಿ ಕಾಸ್ಟ್. ಓಕೆ, ಇನ್ವೆಂಟ್ರಿ ಕಾಸ್ಟೇ ಬೆಸ್ಟ್. ಇನ್ವೆಂಟ್ರಿ ಕಾಸ್ಟ್ ಆಫ್ ಈಚ್ ಐಟಮ್, ಈ ಥರ ಸೆಂಟೆನ್ಸ್ ತೊಗೊಳ್ಳಿ. ಅಥವಾ ಇನ್ವೆಂಟ್ರಿ ಕಾಸ್ಟ್ ಪರ್ ಐಟಮ್. ಇವು ಮೂರು ಅರ್ಥ ಒಂದೇ, ಏನು CH ಅಂತ. ಸೊ ಇದೆಷ್ಟು ಕೊಟ್ಟಿದ್ದಾನೆ, ₹40 ಅಂತ ಕೊಟ್ಟಿದ್ದಾರೆ. ₹40 ಏನು ಪರ್ ಯೂನಿಟ್ಗೆ ಒಂದು ವರ್ಷಕ್ಕೆ. ಇವೆಲ್ಲ ತೊಗೊಳ್ತಿರೋ ಪರ್ ವರ್ಷಕ್ಕೆ ತೊಗೊತಿದ್ವಿ. ಸೊ ಈಗ ನಮಗೆ ಇಲ್ಲಿ ಏನೇನು ಕೊಟ್ಟಿದ್ದಾನೆ, ಜಸ್ಟ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು. ಸೊ EOQ ಈಸ್ ಈಕ್ವಲ್ ಟು √2 ಇಂಟು ಡಿಮ್ಯಾಂಡ್ ಎಷ್ಟಿದೆ 80,000 ಡಿವೈಡೆಡ್ ಬೈ ಅನ್ನೋದಕ್ಕಿಂತ ಇಲ್ಲೇನಿದೆ C0 ಎಷ್ಟಿದೆ 4,000 ಇದೆ. C0 ಈಸ್ 4,000 ಡಿವೈಡೆಡ್ ಬೈ CH ಎಷ್ಟಿದೆ ₹40 ಇದೆ. ಎಷ್ಟಿದೆ 40. ಸೊ ಈಗ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 2 8 16 ಆಯಿತು. ಇಂಟು ಎಷ್ಟು ಝೀರೋಸ್ ಇದೆ ಇಲ್ಲಿ, 4 zeros, ಆ ಕಡೆ 3 zeros. 4 zeros 3 zeros ಡಿವೈಡೆಡ್ ಬೈ ಈ 40. ಸೊ ಈ ಝೀರೋ ಕ್ಯಾನ್ಸಲ್ ಆಗೋಗಲಿ. ಇನ್ನೆಷ್ಟು ಉಳಿತು, 16 ಇಂಟು ನೋಡಿ ಕ್ಯಾಲ್ಕುಲೇಟರ್ ಬೇಕಾಗಲ್ಲ. 1 2 3 ಇಲ್ಲೆಷ್ಟು 4 zeros ಇದ್ದಿದ್ದು 80,000 ನಮಗೆ 4 zeros ಮತ್ತು ಆ ಕಡೆ 3 zeros. 1 0 ಕ್ಯಾನ್ಸಲ್ ಆಯಿತು. ಇನ್ನೆಷ್ಟು zeros ಇದೆ, 6 zeros ಇದೆ. ಸೊ ಇದನ್ನು ನೀವೇನು ಬರಿಬೋದು, 10⁶ ಅಂತ ಬರಿಬೋದು. ಯಾಕೆ 6 zeros ಇದೆ ಡಿವೈಡೆಡ್ ಬೈ 4. ಇದು ಅಂಡರ್ ರೂಟಲ್ಲಿದೆ. ಸೊ 16ನ ರೂಟ್ ಒಳಗಡೆ ತೆಗೆದುಬಿಟ್ರೆ ಎಷ್ಟಿತ್ತು, 16ನ ರೂಟಿಂದ ಹೊರಗಡೆ ತೆಗೆದ್ರೆ 4. ಯಾಕೆ 16 4 16 ಯಾವುದ್ರದ್ದು ಪರ್ಫೆಕ್ಟ್ ಸ್ಕೋರ್, ಈ ಥರ √16 ಇಂಟು √10⁶ ಡಿವೈಡೆಡ್ ಬೈ √4. ಈ ಥರ ನಾನು ಅಸ್ಯೂಮ್ಷನ್ ಮಾಡ್ಕೊಳ್ತೀನಿ. √16 ಅಂದರೆ 4 ಇಂಟು 10⁶ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರ ನೋಡಿ. 10⁶ ರೂಟ್ ಅಂದರೆ ಏನು 1/2. ರೂಟ್ ಅಂದರೆ ಏನು 1/2. 2 1 2 3 ಸೊ ಇದೆಷ್ಟಾಯಿತು 10⁻³ ಆಯಿತು ಡಿವೈಡೆಡ್ ಬೈ √4 ಎಷ್ಟಾದು 2 ಅಲ್ವಾ, 2 ಪರ್ಫೆಕ್ಟ್ ಸ್ಕೋರ್ ಅಲ್ವಾ. ಸೊ 2 1 2 2 ಸೊ 2 ಇಂಟು 10⁻³ ಅಂದರೆ 1000. 2 ಇಂಟು 1000 ಇಸ್ 2000. ಸೊ 2000 ಏನು 2000. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿದ್ವಿ, ಏನು ಯೂಸ್ ಮಾಡಿಲ್ಲ, ಬೇಸಿಕ್ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಂಡು ಮಾಡಿದ್ದು. ಸೊ EOQ ಅಂದರೆ ಪರ್ ಆರ್ಡರ್ಗೆ 2000 ಅಷ್ಟು ಐಟಮ್ಸ್ನ ತರಿಸಿದ್ರೆ ಸಾಕು, ಟೋಟಲ್ ಕಾಸ್ಟ್ನ ನಾವು ಮಿನಿಮಮ್ ಮಾಡ್ಬೋದು.
ಸೊ ನಿಮ್ಗೆ ಎಷ್ಟು ಆರ್ಡರ್ ಮಾಡಬೇಕು, ಒಂದು ಸಲ ನೀವು ಮಾಡಿದ್ರೆ ಆರ್ಡರು ಎಷ್ಟು ಐಟಮ್ಸ್ನ ತರಿಸ್ಬೇಕು ಅನ್ನೋದು ಇ ಒ ಕ್ಯೂ ಮುಖಾಂತರ ತಿಳಿಸ್ಕೊತೀವಿ. ಸೊ ನೀವು ಒಂದು ಸಲ ಆರ್ಡರ್ ಮಾಡಿದ್ರೆ 100 ಬುಕ್ ತರಿಸ್ಬೇಕಾ, 50 ಬುಕ್ ತರಿಸ್ಬೇಕಾ, 20 ಬುಕ್ ತರಿಸ್ಬೇಕಾ, ಯಾಕಂದರೆ ನನಗೆ ಓವರಾಲ್ ಕಾಸ್ಟ್ನ ರೆಡ್ಯೂಸ್ ಮಾಡಬೇಕು. ಅಂದರೆ ಆರ್ಡರಿಂಗ್ ಕಾಸ್ಟು ಮತ್ತು ಹ್ಯಾಂಡ್ಲಿಂಗ್ ಕಾಸ್ಟ್ ಏನಿದೆಲ್ಲ ಕಮ್ಮಿ ಮಾಡಬೇಕಂದ್ರೆ ಇ ಒ ಕ್ಯೂ ಮುಖಾಂತರನೇ ತಿಳ್ಕೊಳಕ್ಕಾಗೋದು. ಸೊ ಇ ಒ ಕ್ಯೂನಲ್ಲಿ ನಮಗೆ ಈ ಒಂದು ಸಾಲ್ವ್ ಮಾಡೋದ್ರಿಂದ ನಮ್ಗೆ ಏನಂತ ಗೊತ್ತಾಯಿತು, 2000 ಅಂದರೆ ನಮಗೇನು 100 ಬುಕ್ ತರಿಸ್ಬೇಕಲ್ಲ ಶಾಪ್ಗೆ, 100 ಬುಕ್ನ ಒಟ್ಟಿಗೆ ತರಿಸ್ಬಿಟ್ರು ಲಾಸ್ ಆಗುತ್ತೆ, ಕಮ್ಮಿ ತರಿಸಿದ್ರು ಲಾಸ್ ಆಗುತ್ತೆ. ಸೊ ಇಷ್ಟು ಅಮೌಂಟಲ್ಲಿ ತರಿಸಿದ್ರೆ ಮಾತ್ರ ಟೋಟಲ್ ಕಾಸ್ಟ್ ಕಮ್ಮಿ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ 2000 ಇಷ್ಟು ಐಟಮ್ಸ್ ಒಂದು ಸಲ ಆರ್ಡರ್ ಮಾಡಿದ್ರೆ 2000 ಐಟಮ್ಸ್ನ ತರಿಸಿ, ಆಗ ನಿಮಗೆ ಓವರಾಲ್ ಕಾಸ್ಟು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಈ ಪ್ರಶ್ನೆಗೆ ಇ ಒ ಕ್ಯೂ ಏನಾಯಿತು, 2000 ಆಯಿತು. ಸೊ ಆಪ್ಷನ್ ಡಿ ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಲಾಸ್ಟ್ ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ಇ ಡಿ ಎಮ್. ಇ ಡಿ ಎಮ್ ಅಂದರೆ ಏನು, ಎಲೆಕ್ಟ್ರೋ ಡಿಸ್ಚಾರ್ಜ್ ಮಷಿನಿಂಗ್. ಇ ಬಿ ಎಮ್ ಅಂದರೆ ಎಲೆಕ್ಟ್ರಾನ್ ಬೀಮ್ ಮಷಿನಿಂಗು. ಇ ಸಿ ಎಮ್ ಅಂದರೆ ಎಲೆಕ್ಟ್ರೋಕೆಮಿಕಲ್ ಮಷಿನಿಂಗ್. ಸೊ ಇಷ್ಟು ನಮಗೆ ಏನಂತೀರ ನಾನ್ ಟ್ರೆಡಿಷ್ನಲ್ ಮಷಿನಿಂಗ್ ಪ್ರೊಸೆಸಲ್ಲಿ ಇದ್ದಾವೆ. ಹೇಳ್ಬೇಕಂದ್ರೆ ಇವೆಲ್ಲ ಅಡ್ವಾನ್ಸ್ಡ್ ಮಷಿನಿಂಗ್ ಪ್ರೊಸೆಸ್ಗಳಾಗಿರುತ್ತೆ. ಸೊ ಈಗ ನೋಡೋಣ ಒಂದೊಂದು ಪ್ರಶ್ನೆ ಏನೇನಿದೆ ಅಂತೇಳಿ. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ಇ ಡಿ ಎಮ್. ಇ ಡಿ ಎಮ್ಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದರಲ್ಲಿ ಯಾವುದು ಸರಿ ಇ ಡಿ ಎಮ್ಗೆ ಅಂತ ಕೇಳ್ತಾನೆ. ಸೊ ಮೊದಲನೇದಾಗಿ ಇ ಡಿ ಎಮ್ಗೆ ಸಂಬಂಧಪಟ್ಟಂಥ ಕೆಲವು ಪಾಯಿಂಟ್ಸ್ನ ನೋಡಿಬಿಟ್ರೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಗೊತ್ತಾಗುತ್ತೆ. ಸೊ ಇ ಡಿ ಎಮ್ ಅಂದರೆ ಏನು, ಎಲೆಕ್ಟ್ರಾ ಡಿಸ್ಚಾರ್ಜ್ ಮಷಿನಿಂಗು. ಇ ಡಿ ಎಮ್ಮು, ಇ ಸಿ ಎಮ್ಮು, ಇ ಬಿ ಎಮ್ ಇವೆಲ್ಲ ಮಟೀರಿಯಲ್ ರಿಮೂವಲ್ ಪ್ರಾಸೆಸ್ಗಳೇ ಆಗಿರುತ್ತೆ. ಲೇತು, ಡ್ರಿಲ್ಲಿಂಗು, ಮಿಲ್ಲಿಂಗ್ ಎಲ್ಲದರಲ್ಲೂ ರಿಮೂವ್ ಮಾಡ್ಬೋದು. ಬಟ್ ಕೆಲವು ಅಡ್ವಾನ್ಸ್ಡ್ ಫೀಚರ್ಸು ಇ ಡಿ ಎಮ್, ಇ ಸಿ ಎಮ್ ಇವೆಲ್ಲ ನೋಡ್ಬೋದು. ಅಂದರೆ ಟೂಲು ವರ್ಕ್ ಪೀಸು ಕಾಂಟ್ಯಾಕ್ಟಲ್ಲಿ ಇರಲ್ಲ ನಮ್ಮ ಇ ಡಿ ಎಮ್, ಇ ಬಿ ಎಮ್, ಇ ಸಿ ಎಮಲ್ಲಿ. ಅಬ್ರೆಸ್ಸು ಜೆಟ್ ಮಷಿನಿಂಗು ಕೇಳಿರ್ತಾರೆ. ಸೊ ಇದರೊಳಗಡೆ ಮಟೀರಿಯಲ್ಲು ಯಾವ ರೀತಿಯಲ್ಲಿ ರಿಮೂವ್ ಆಗುತ್ತೆ ಅಂತ ಮೊದಲನೇ ಪಾಯಿಂಟ್ ಕೇಳ್ತಾನೆ. ಸೊ ಇ ಡಿ ಎಮ್ಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ ಇದು ಎಲೆಕ್ಟ್ರೋ ಡಿಸ್ಚಾರ್ಜ್ ಮಷಿನಿಂಗ್ಗೆ. ಸೊ ಎಲೆಕ್ಟ್ರೋ ಡಿಸ್ಚಾರ್ಜ್ ಮಷಿನಿಂಗಲ್ಲಿ ಮಟೀರಿಯಲ್ಲು ಎರೋಷನ್ ಆ್ಯಕ್ಷನಿಂದ ರಿಮೂವ್ ಆಗುತ್ತೆ. ಏನು, ಎರೋಷನ್ ಆ್ಯಕ್ಷನಿಂದ. ಸೊ ಎರೋಷನ್ ಅಂದರೆ ಸ್ಪಾರ್ಕ್, ಏನು ಈ ಒಂದು ಟಿಪ್ ಇರುತ್ತೆ, ಎಲೆಕ್ಟ್ರೋ ಟಿಪ್ಪು ಹಾಗೂ ವರ್ಕ್ ಪೀಸ್ ಇರುತ್ತೆ, ಇವೆರಡು ಸರ್ಟೆನ್ ಡಿಸ್ಟೆನ್ಸಲ್ಲಿ, ಸರ್ಟೆನ್ ಗ್ಯಾಪಲ್ಲಿ ನಾವು ಮೇಂಟೈನ್ ಮಾಡಿರ್ತೀವಿ. ಒಂದಿಷ್ಟು ಡೈಎಲೆಕ್ಟ್ರಿಕ್ ಫ್ಲೂಯಿಡಲ್ಲಿ ಇದನ್ನು ಡಿಪ್ ಮಾಡಿರ್ತೀವಿ, ಎಲ್ಲಿ ಇ ಡಿ ಎಮಲ್ಲಿ. ಸೊ ಈಗ ಈ ಒಂದು ಟಿಪ್ ಆಫ್ ದಿ ಎಲೆಕ್ಟ್ರೋಡ್ಗೆ ವರ್ಕ್ ಪೀಸಿನ ಸರ್ಫೇಸ್ಗೆ, ಸರ್ಫೇಸು ಇವೆರಡರ ಮಧ್ಯದಲ್ಲಿ ಏನು ಕ್ರಿಯೇಟ್ ಆಗುತ್ತೆ, ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಈ ಸ್ಪಾರ್ಕಿಂದ ಏನಾಗುತ್ತೆ, ಎರೋಷನ್ ಆ್ಯಕ್ಷನ್ ಆಗುತ್ತೆ ವರ್ಕ್ ಪೀಸಿನ ಸರ್ಫೇಸ್ ಮೇಲೆ. ಸೊ ಹಾಗಾಗಿ ನಾವು ಮೆಟೀರಿಯಲ್ ಈಸ್ ರಿಮೂವ್ಡ್ ಬೈ ಎರೋಷನ್ ಬೈ ದಿ ಸ್ಪಾರ್ಕ್ಸ್ ಡಿಸ್ಚಾರ್ಜ್ಡ್ ಬೈ ದಿ ಟೂಲ್ ಆ್ಯಂಡ್ ದಿ ವರ್ಕ್ ಪೀಸ್. ಸೊ ಟೂಲು ಮತ್ತು ವರ್ಕ್ ಪೀಸಿನ ಮಧ್ಯದಲ್ಲಿ ಏನು ಸ್ಪಾರ್ಕ್ ಡಿಸ್ಚಾರ್ಜ್ ಆಗುತ್ತೆ, ಆ ಒಂದು ಡಿಸ್ಚಾರ್ಜ್ ಆ್ಯಕ್ಷನು ಈ ಒಂದು ಮಟೀರಿಯಲ್ ಸರ್ಫೇಸ್ ಮೇಲೆ ಎರೋಷನ್ ಅನ್ನೋ ಆ್ಯಕ್ಟಿವಿಟಿ ನಡೆಯುತ್ತೆ. ಸೊ ಆ ಎರೋಷನಿಂದ ಮಟೀರಿಯಲ್ ರಿಮೂವ್ ಆಗುತ್ತೆ. ಸೊ ಮಟೀರಿಯಲ್ ಈಸ್ ರಿಮೂವ್ಡ್ ಬೈ ಎರೋಷನ್. ಆ ಎರೋಷನ್ ಅಂದರೆ ಹೇಗೆ ನಡೆಯುತ್ತೆ, ಸ್ಪಾರ್ಕ್ ಡಿಸ್ಚಾರ್ಜ್ ಆಗೋದ್ರಿಂದ, ಟೂಲು ಮತ್ತು ವರ್ಕ್ ಪೀಸ್ ಮಧ್ಯದಲ್ಲಿ ಸ್ಪಾರ್ಕ್ ಡಿಸ್ಚಾರ್ಜ್ ಆಗೋದ್ರಿಂದ ಎರೋಷನ್ ಅನ್ನೋ ಆ್ಯಕ್ಟಿವಿಟಿ ನಡೆಯುತ್ತೆ. ನಿಮಗೆ ಗೊತ್ತಿರ್ಬೋದು ರಸ್ಟಿಂಗು, ಕೊರೋಷನ್ ಆಗುತ್ತೆ ಅಂತ ಹೇಳಿ. ಸೊ ನಿಮಗೆ ಐರನ್ ಆಕ್ಸೈಡು ಒಂದು ಸರ್ಫೇಸ್ನ ಓಪನ್ ಅಟ್ಮಾಸ್ಫಿಯರ್ಗೆ ಬಿಟ್ಟಾಗ ನಮಗೇನಾಗುತ್ತೆ, ಅಲ್ಲಿ ಆ್ಯಕ್ಷನ್ ನಡೆಯೋದು ಕೊರೋಷನ್. ಸೇಮ್ ಅದೇ ಥರನೇ ಒಂದು ಐರನ್ನ ಓಪನ್ ಸರ್ಫೇಸ್ ಬಿಟ್ಟಾಗ ಏನಾಯಿತು, ಕೊರೋಷನ್ ಆಯಿತು. ಅದೇ ಥರನೇ ವರ್ಕ್ ಪೀಸು ಎಲೆಕ್ಟ್ರೋಡ್ ಮಧ್ಯದಲ್ಲಿ ಸ್ಪಾರ್ಕ್ ಜನ್ರೇಟ್ ಆದಾಗ ಆ ಸ್ಪಾರ್ಕಿಂದ ಏನಾಗುತ್ತೆ, ಎರೋಷನ್ ಆಗುತ್ತೆ. ಅಷ್ಟೇ, ಇಷ್ಟು ಇದನ್ನು ನೀವು ತಿಳ್ಕೊಬೇಕು. ಸೊ ಎರೋಷನ್ ಬೈ ಸ್ಪಾರ್ಕ್ ಡಿಸ್ಚಾರ್ಜ್ಡ್ ಬಿಟ್ವೀನ್ ಟೂಲ್ ಆ್ಯಂಡ್ ವರ್ಕ್ ಪೀಸ್. ಇದು ಮೊದಲನೇ ಪಾಯಿಂಟ್, ಎರೋಷನಿಂದ ನಡೆಯುತ್ತೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನು, ಟೂಲ್ನ ನೀವೇನು ಮಾಡಿರ್ತೀರ, ವರ್ಕ್ ಪೀಸ್ನ ಏನು ಮಾಡಿರ್ತೀರ, ಟೂಲ್ ಬಂದು ಇದು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾರೆ. ಏನು, ನೆಗೆಟಿವ್ ಟರ್ಮಿನಲ್ಗೆ, ಟೂಲ್ನ ನೆಗೆಟಿವ್ ಟರ್ಮಿನಲ್ಗೆ, ವರ್ಕ್ ಪೀಸ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಟೂಲ್ನ ಕ್ಯಾಥೋಡಿಗೆ ಕನೆಕ್ಟ್ ಮಾಡಿದ್ವಿ, ವರ್ಕ್ ಪೀಸ್ನ ಆ್ಯನೋಡಿಗೆ ಕನೆಕ್ಟ್ ಮಾಡಿದ್ವಿ ಅಂತ ಹೇಳ್ತೀವಿ. ಇದು ಒಂದು ಗೊತ್ತಿರಲಿ. ಅದಾಗಿದ ನಂತರ ಇಲ್ಲಿ ನಾನು ನಿಮಗೆ ಹೇಳಿದೆ, ಸೊ ಇದನ್ನು ಡೈಎಲೆಕ್ಟ್ರಿಕ್ ಫ್ಲೂಯಿಡ್ ಮಧ್ಯದಲ್ಲಿ ಪ್ಲೇಸ್ ಮಾಡಿದ್ವಿ ಟೂಲ್ನ, ವರ್ಕ್ ಪೀಸ್ನ ಅಂತೇಳಿ. ಸೊ ಇಲ್ಲಿ ಯಾವ ಟೈಪ್ ಆಫ್ ಡೈಎಲೆಕ್ಟ್ರಿಕ್ ಫ್ಲೂಯಿಡ್ಸ್ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಕೆರೋಸಿನ್ ಆ್ಯಂಡ್ ಡಿಅಯೋನೈಸ್ಡ್ ವಾಟರ್ ಯೂಸ್ ಮಾಡ್ತೀವಿ. ಡಿಅಯೋನೈಸ್ಡ್ ವಾಟರ್ನ ಯೂಸ್ ಮಾಡ್ತೀವಿ. ಏನು, ಡೈಎಲೆಕ್ಟ್ರಿಕ್ ಫ್ಲೂಯಿಡ್ಸ್ ಆಗಿ ಇದಾದರೂ ಯೂಸ್ ಮಾಡಿ ಕೆರೋಸಿನ್ ಅಥವಾ ಡಿಅಯೋನೈಸ್ಡ್ ವಾಟರ್ನ. ಅದಾಗಿ ನಂತರ ಸ್ಪಾರ್ಕಿಗೆ ಗ್ಯಾಪು, ಈ ಒಂದು ಟೂಲು ಮತ್ತು ವರ್ಕ್ ಪೀಸು ಗ್ಯಾಪ್ ಎಷ್ಟು, 0.2 to 0.5 mm ಮೇಂಟೈನ್ ಮಾಡಿರ್ತೀವಿ. ಸೊ ಎಷ್ಟು, ಅದನ್ನೇ ಸ್ಪಾರ್ಕ್ ಗ್ಯಾಪ್ ಅಂತಲೂ ಕರಿತೀವಿ. ಸೊ ಸ್ಪಾರ್ಕ್ ಗ್ಯಾಪ್ ಎಷ್ಟಿರುತ್ತೆ ಅಂದರೆ 0.02 ಇಂದ ಹಿಡಿದು 0.5 mm ವರೆಗಿರುತ್ತೆ. ಅದಾಗಿ ನಂತರ ನಂಬರ್ ಆಫ್ ಸ್ಪಾರ್ಕ್ಸ್ ಪರ್ ಸೆಕೆಂಡ್ಗೆ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋದಾದರೆ, ನಂಬರ್ ಆಫ್ ಸ್ಪಾರ್ಕ್ಸ್ ಪರ್ ಸೆಕೆಂಡ್ಗೆ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂದರೆ 10,000ದಿಂದ ಹಿಡಿದು 15,000ವರೆಗೂ ಸ್ಪಾರ್ಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಪರ್ ಸೆಕೆಂಡಿಗೆ. ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ
ಆ ಸ್ಪಾರ್ಕ್ ಟೆಂಪರೇಚರ್ ಎಷ್ಟಿರುತ್ತೆ, ಈ ಸ್ಪಾರ್ಕಿನ ಟೆಂಪರೇಚರ್, ಯಾಕಂದರೆ ವರ್ಕ್ ಪೀಸು ಎರೋಷನಿಂದ ನಡೆಯುತ್ತೆ, ಅಲ್ಲೂ ಟೆಂಪರೇಚರು ಜನ್ರೇಟ್ ಆಗಿರುತ್ತಲ್ಲ ಸ್ಪಾರ್ಕಿಂದ, ಹಾಗಾಗಿ ಟೆಂಪರೇಚರ್ ಆಫ್ ಸ್ಪಾರ್ಕ್ ಎಷ್ಟಿರುತ್ತೆ ಅಂತಲೂ ಕೇಳ್ತಾನೆ. ಟೆಂಪರೇಚರ್ ಆಫ್ ಸ್ಪಾರ್ಕ್ ಎಷ್ಟಿರುತ್ತೆ ಅಂತ ನೋಡ್ಕೊಳ್ಳೋದಾದರೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ನೋಡಿ, 8000 ಡಿಗ್ರಿ ಸೆಂಟಿಗ್ರೇಟಿಂದ ಹಿಡಿದು 12000 ಡಿಗ್ರಿ ಸೆಂಟಿಗ್ರೇಟ್ವರೆಗೂ ಆ ಸ್ಪಾರ್ಕಿನ ಟೆಂಪರೇಚರ್ ಇರುತ್ತೆ. ಅದಾಗಿದ ನಂತರ ನಿಮಗಿಲ್ಲಿ ಟೂಲು ವರ್ಕ್ ಪೀಸು ಏನಾಗ್ತಿದೆ, ಸ್ಪಾರ್ಕ್ ಜನ್ರೇಟ್ ಆಗ್ತಿದೆ, ಸ್ಪಾರ್ಕಿಂದ ಎರೋಜನ್ ಆ್ಯಕ್ಟಿವಿಟಿಯಿಂದ ಮಟೀರಿಯಲ್ ರಿಮೂವ್ ಆಗ್ತಿದೆ. ಸೊ ಟೂಲು ನಮಗೆ ಸವಿಯಲ್ವಾ ಅಥವಾ ವರ್ಕ್ ಪೀಸು ಸವಿಯಲ್ವಾ ಅಂತ ಕೇಳ್ತಾನೆ. ಸೊ ನಿಮಗೆ ಗೊತ್ತಿರಬೇಕು, ಟೂಲು ವರ್ಕ್ ಪೀಸು ಸರ್ಟನ್ ಗ್ಯಾಪಿಂದ ಮೇಂಟೈನ್ ಮಾಡಿದೆ ಅಂದರೆ ದೆರ್ ಈಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ಟೂಲ್ ಆ್ಯಂಡ್ ವರ್ಕ್, ಇದಂತೂ ಕ್ಲಿಯರ್ ಇದೆನಾ. ಹಾಗಾಗಿ ಯಾವುದೇ ಥರದ ಫೋರ್ಸು ಟೂಲಿಂದ ವರ್ಕ್ ಪೀಸ್ ಮೇಲೆ ಆ್ಯಕ್ಟ್ ಆಗಲ್ಲ, ಇದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅದಾಗಿದ ನಂತರ ನಿಮಗೆ ಟೂಲು ಮತ್ತು ವರ್ಕ್ ಪೀಸು ಸವಿಯಲ್ಲ ಅಂತ ಕೇಳಿದ್ರೆ ನೀವೇನು ಹೇಳಬೇಕು. ಸೊ ಸವಿಯಲ್ಲ ಅನ್ನೋದಕ್ಕಿಂತ ಎರೋಜನ್ ಆಗುತ್ತಾ ಇಲ್ಲ ಅಂತ ಕೇಳ್ತಾನೆ. ಟೂಲು ಮತ್ತು ವರ್ಕ್ ಪೀಸು ಎರೋಜನ್ಗೆ ಸಬ್ಜೆಕ್ಟ್ ಆಗಿರುತ್ತೆ ಅಂತ ಕೇಳಿದ್ರೆ, ಎರಡು ಟೂಲು ಮತ್ತು ವರ್ಕ್ ಪೀಸು ಎರೋಜನ್ಗೆ ಸಬ್ಜೆಕ್ಟ್ ಆಗಿರುತ್ತೆ. ಎರೋಜನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಟೂಲ್ ಆ್ಯಂಡ್ ವರ್ಕ್. ಎರೋಜನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಟೂಲ್ ಆ್ಯಂಡ್ ವರ್ಕ್. ಟೇಕ್ಸ್ ಪ್ಲೇಸ್ ಆನ್ ಬೋತ್ ಟೂಲ್ ಆ್ಯಂಡ್ ವರ್ಕ್. ಸೊ ಟೂಲು ಮತ್ತು ವರ್ಕು ಎರೋಜನ್ ಆ್ಯಕ್ಟಿವಿಟಿಗೆ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ನೋಡಿ, ಈಗ ಸ್ಪಾರ್ಕ್ ಬಂತು, ಏನಾಗುತ್ತೆ ಅಲ್ಲಿ ನಿಮಗೆ ಸ್ಪಾರ್ಕಿಂದ ಎರೋಜನ್ ಆಗ್ತಿದೆ, ಅದರಿಂದ ವರ್ಕ್ ಪೀಸು ವರ್ಕ್ ಮೆಟೀರಿಯಲ್ ರಿಮೂವ್ ಆಗ್ತಿದೆ. ಸೊ ಸ್ಪಾರ್ಕಿಂದು ಟೆಂಪರೇಚರ್ ಎಷ್ಟು, ಪರ್ ಸೆಕೆಂಡ್ಗೆ ಎಷ್ಟು ಸ್ಪಾರ್ಕ್ ಜನ್ರೇಟ್ ಆಗುತ್ತೆ, ಡೈಎಲೆಕ್ಟ್ರಿಕ್ ಫ್ಲೂಯಿಡ್ ಯಾವುದಿರುತ್ತೆ, ಯಾವುದು ಯೂಸ್ ಮಾಡ್ತೀವಿ, ಆದಮೇಲೆ ಟೂಲು ವರ್ಕು ಕಾಂಟ್ಯಾಕ್ಟಲ್ಲಿರುತ್ತೆ ಇಲ್ಲ, ಟೂಲಿಂದ ವರ್ಕ್ ಪೀಸ್ ಮೇಲೆ ಫೋರ್ಸ್ ಆ್ಯಕ್ಟ್ ಆಗುತ್ತಾ ಇಲ್ಲ, ಹಾಗೂ ಎರೋಜನ್ ಏನು ನಡೀತಾ ಇದೆ ಅದು ಟೂಲ್ ಮೇಲೂ ಮತ್ತು ವರ್ಕ್ ಪೀಸ್ ಮೇಲೆ ನಡೆಯುತ್ತಾ, ಬರೀ ಟೂಲ್ ಮೇಲೆ ನಡೆಯುತ್ತಾ, ಬರೀ ವರ್ಕ್ ಪೀಸ್ ಮೇಲೆ ನಡೆಯುತ್ತಾ. ಸೊ ಟೂಲು ಮತ್ತು ವರ್ಕ್ ಪೀಸ್ ಎರಡರ ಮೇಲೂ ನಡೆಯುತ್ತೆ. ಹಾಗಿದ್ದಾಗ ಮಟೀರಿಯಲ್ ಯಾವ ರೀತಿಯಲ್ಲಿ ರಿಮೂವ್ ಆಗುತ್ತೆ ಅಂತ ಕೇಳ್ತಾನೆ. ಇದನ್ನು ನಾವು MRM ಅಂತ ಕರಿತೀವಿ, ಅಂದರೆ ಮಟೀರಿಯಲ್ ರಿಮೂವಲ್ ಮೆಕ್ಯಾನಿಸಮ್. ಯಾವುದಪ್ಪ ಇದರೊಳಗಡೆ, ಯಾವುದರಲ್ಲಿ EDM ಅಲ್ಲಿ ಮಟೀರಿಯಲ್ ರಿಮೂವಲ್ ಮೆಕ್ಯಾನಿಸಮ್ ಬಂದಿದ್ರೊಳಗಡೆ ಮೆಲ್ಟಿಂಗ್ ಆ್ಯಂಡ್ ವೇಪರೈಸೇಷನ್. ಸೊ ಟೆಂಪರೇಚರ್ ಡೆವಲಪ್ ಆಗೋ ಕಾರಣದಿಂದ ನಿಮ್ಗೆ ಅಲ್ಲಿ ಮಟೀರಿಯಲ್ ಏನಾಗುತ್ತೆ, ಸವಿಯುತ್ತೆ, ಅಂದರೆ ಕರಗುತ್ತೆ, ಅದರಿಂದ ಎವಾಪರೇಷನ್ ಆಗಿ ಮಟೀರಿಯಲ್ ರಿಮೂವ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನಂತ ಹೇಳ್ತೀವಿ, ಮಟೀರಿಯಲ್ ರಿಮೂವಲ್ ಮೆಕ್ಯಾನಿಸಮ್ ಬಂದು ಮೆಲ್ಟಿಂಗ್ ಆ್ಯಂಡ್ ಎವಾಪರೈಸೇಷನ್ ಅಂತ ಹೇಳ್ತೀವಿ. ಮೆಲ್ಟಿಂಗ್ ಆ್ಯಂಡ್ ಎವಾಪರೈಸೇಷನ್. ಸೊ ಎಲ್ಲ ಪಾಯಿಂಟ್ಸು ನೀವು ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿರೋ ಕಾರಣದಿಂದ ನೆನ್ಪಿಟ್ಕೊಳ್ಬೇಕಿದು ಭಾಳ ಇಂಪಾರ್ಟೆಂಟ್. ಅದಾಗಿ ನಂತರ ಇದನ್ನು ನಾವು ಕಂಡಕ್ಟಿಂಗ್ ಆ್ಯಂಡ್ ನಾನ್ ಕಂಡಕ್ಟಿಂಗ್ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಇಷ್ಟು ನಮಗೆ ತಿಳ್ಕೊಳ್ಬೇಕು ನಾವು ಈ ಒಂದು ಎಲೆಕ್ಟ್ರೋ ಡಿಸ್ಚಾರ್ಜ್ ಮಷೀನಿಂಗ್ ಬಗ್ಗೆ. ಕ್ವಶನ್ ಕಡೆ ಬರೋಣ. ಸೊ ನೋಡಿ, ಮಟೀರಿಯಲ್ ಈಸ್ ರಿಮೂವ್ಡ್ ಬೈ ಎಲೆಕ್ಟ್ರೋಲಿಸಿಸ್ ಪ್ರಾಸೆಸ್ ಅಂತ ಹೇಳ್ತಾನೆ. ಸೊ ಎಲೆಕ್ಟ್ರೋಲಿಸಿಸ್ ಪ್ರಾಸೆಸ್ ಇನ್ವಾಲ್ವ್ ಆಗೋಂಥ ಪ್ರಾಸೆಸ್ ಯಾವುದಂದರೆ, ಅಂದರೆ ಈ ಒಂದು ಪ್ರಾಸೆಸ್ಸಿಂದ ಮಟೀರಿಯಲ್ ರಿಮೂವ್ ಆಗೋದಂದರೆ ಎಲೆಕ್ಟ್ರೋಕೆಮಿಕಲ್ ಮಷೀನಿಂಗ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಕೆಮಿಕಲ್ ಮಷೀನಿಂಗಲ್ಲಿ ನಮಗೆ ಎಲೆಕ್ಟ್ರೋಲಿಸಿಸ್ ಅನ್ನೋ ಒಂದು ಪ್ರಾಸೆಸ್ಸಿಂದನೇ ಮಟೀರಿಯಲ್ ರಿಮೂವ್ ಆಗೋದು. ಬಟ್ EDM ಅಲ್ಲಿ ನಮಗೆ ಯಾವ ಪ್ರಾಸೆಸ್ಸಿಂದ ರಿಮೂವ್ ಆಗ್ತಿರೋದು, ಎರೋಜನಿಂದ. ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಯ್ತಾ, ಮಟೀರಿಯಲ್ ಈಸ್ ರಿಮೂವ್ಡ್ ಬೈ ಎರೋಜನ್ ಅಂತ ಕೊಡಬೇಕು, ಬಟ್ ಎಲೆಕ್ಟ್ರೋಲಿಸಿಸ್ ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟ್ ಸ್ಟೇಟ್ಮೆಂಟೇ ತಪ್ಪಾಗೋಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಟೂಲ್ ಈಸ್ ಮೇಡ್ ಕ್ಯಾಥೋಡ್ ಆ್ಯಂಡ್ ವರ್ಕ್ ಪೀಸ್ ಆ್ಯನೋಡ್. ಸೊ ಟೂಲ್ನ ನಾವು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ, ವರ್ಕ್ ಪೀಸ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ. ಪಾಸಿಟಿವ್ ಟರ್ಮಿನಲ್ ಅಂದರೆ ಆ್ಯನೋಡ್ ಆಗುತ್ತೆ, ಟೂಲ್ ಬಂದು ಕ್ಯಾಥೋಡ್ ಆಗುತ್ತೆ. ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡೋದ್ರಿಂದ ಟೂಲ್ ಕ್ಯಾಥೋಡ್ ಆಯಿತು, ವರ್ಕ್ ಪೀಸ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡೋದ್ರಿಂದ ಆ್ಯನೋಡ್ ಆಯಿತು. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಯಾಕಂದರೆ ಟೂಲ್ನ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ, ವರ್ಕ್ ಪೀಸ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ. ಅದು ಸ್ಟೇಟ್ಮೆಂಟ್ಸಲ್ಲಿ ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಪ್ರೀವಿಯಸ್ಸಾಗಿ ಬರ್ಸಿದೆ ನೋಡಿ, ಇಲ್ಲಿ ಟೂಲ್ ಬಂದು ಕ್ಯಾಥೋಡ್ ಆಗುತ್ತೆ, ವರ್ಕ್ ಪೀಸು ಆ್ಯನೋಡ್ ಆಗುತ್ತೆ. ಅದರ ಪ್ರಕಾರ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಆಯಿತು ನಮಗೆ. ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟ್ ನೋಡಿ, ನಂಬರ್ ಆಫ್ ಸ್ಪಾರ್ಕ್ಸ್ ಪರ್ ಸೆಕೆಂಡ್. ಸೊ ಎಷ್ಟಂತ ಹೇಳಿದೆ ನಾನು, 1000ರಿಂದ 15000ವರೆಗೂ. ಎಷ್ಟು ಸೆಕೆಂಡ್, 1 ಸೆಕೆಂಡಿಗೆ, ಪರ್ ಸೆಕೆಂಡಿಗೆ. ಇದು ಮಿನಿಟ್ಗಲ್ಲ, ಕ್ವಶನ್ ಪೇಪರಲ್ಲಿ ನಿಮಗೆ ಇದೇ ಒಂದು ವರ್ಣ ಮಿಸ್ ಮಾಡಿ ಯೂನಿಟ್ ಮಾಡ್ಬೋದು, ಯೂನಿಟ್ನ ಚೇಂಜ್ ಮಾಡ್ಬೋದು, ಸೆಕೆಂಡ್ ಕೊಡೋದು ಮಿನಿಟು ಅವರು ಕೊಡ್ಬೋದು. ಸೊ ಪರ್ ಸೆಕೆಂಡಿಗೆ 10,000ರಿಂದ 15,000 ಸ್ಪಾರ್ಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅದಾಗಿದ ನಂತರ ನೋಡಿ, ಕೊನೆಯ ಸ್ಟೇಟ್ಮೆಂಟು MRM ಅಂದರೆ ಮಟೀರಿಯಲ್ ರಿಮೂವಲ್ ಮೆಕ್ಯಾನಿಸಮು, ಮೆಲ್ಟಿಂಗು ಮತ್ತು ವೇಪರೈಸೇಷನ್ ಅಂತ ಹೇಳಿದ್ದಾನೆ. ಮಟೀರಿಯಲ್ ರಿಮೂವಲ್ ಮೆಕ್ಯಾನಿಸಮ್ ಕರೆಕ್ಟ್ ಅದಾನೆ, ಇದರಲ್ಲಿ ಮೆಲ್ಟಿಂಗು ಮತ್ತು ವೇಪರೇಷನಿಂದ ಮಟೀರಿಯಲ್ ರಿಮೂವ್ ಆಗೋದು. ಸೊ ಆಪ್ಷನ್ ಡಿನೂ ಕರೆಕ್ಟ್ ಆಗುತ್ತೆ. ಸೊ ಎ ಮಾತ್ರ ತಪ್ಪಾಗಿರೋದು, ಆಪ್ಷನ್ ಬಿ ಆ್ಯಂಡ್ ಸಿ ಇಲ್ಲ. ಯಾಕಂದರೆ ಬಿ ಸಿ ಏನೋ ಇದೆ, ಬಟ್ ಏನೂ ಎ ತಪ್ಪಾಗಿದೆ ಅಲ್ಲ. ಸೊ ಬಿ ಸಿ ಇದೆ, ಬಟ್ ಡಿನೂ ಇರಬೇಕಾಯ್ತು, ಇದರಲ್ಲಿಲ್ಲ. ಇದರಲ್ಲಿ ಎ ಸಿ ಕೊಟ್ಟಿದ್ದಾನೆ, ಎ ಅಂತೂ ತಪ್ಪಾಗಿದೆ, ಅಲ್ಲಿಂದ ಪ್ಯೂರ್ಲಿ ಎಲಿಮಿನೇಟ್ ಮಾಡೋದು. ಬಿ ಆ್ಯಂಡ್ ಡಿ, ಬಿ ಮತ್ತು ಡಿ ಕರೆಕ್ಟ್ ಆಗಿದೆ, ಬಟ್ ಸಿ ಇದ್ದಿದ್ರೆ ಅದು ಆಪ್ಷನ್ ಕರೆಕ್ಟ್ ಆಗ್ತಿತ್ತು, ಇದು ಎಲಿಮಿನೇಟ್ ಮಾಡಿ. ಆಲ್ ಆಫ್ ದಿ ಅಬೋ ಇದೂ ತಪ್ಪು. ಸೊ ಆಪ್ಷನ್ಸೇ ಇಲ್ಲ ಇದರಲ್ಲಿ. ಈ ಥರ ಕ್ವಶನ್ಸ್ ನಿಮಗೆ ಗ್ರೇಸ್ ಮಾರ್ಕ್ ಆಗೋಗುತ್ತೆ. ಈ ಕ್ವಶನ್ಗೆ ನಿಮ್ಗೆ ಏನಾಗಿರಬೇಕಾಯ್ತು, ಓನ್ಲಿ ಬಿ, ಸಿ ಆ್ಯಂಡ್ ಡಿ ಅಂತ ಆಗಬೇಕಾಯ್ತು. ಸೊ ಇದು ನಮ್ಮ ಕರೆಕ್ಟ್ ಕ್ವಶನು. ಬಟ್ ಈ ಕ್ವಶನ್ಗೆ ನೀವು ಎಕ್ಸ್ಟ್ರಾ ಪಾಯಿಂಟ್ಸ್ ಏನಿದೆಲ್ಲ ಆ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳಿದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟೇನು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.